ओम शांति ओम शांति ओम शांति ओम। हमें जाना है उस देश तजे साकारी देश जहाँ शिव बाबा है। हमें जाना है उस देश तजे साकारी देश जहाँ शिव बाबा है। करना है जहाँ परवेश बड़ा प्यारा है वो देश जहाँ शिव बाबा है। वहाँ मेरे बाबा है। बाबा के लाडले हम पुरुषार्थ करे क्यों कम। हमें अब जाना है, हमें अब जाना है। एक याद तेरी होगी दुनिया भूली होगी। जाते जाते बाबा बस खींच तेरी होगी। हर वक्त यही है ध्यान बन जाऊं बाप समान। यही मुझे लगने लगी। करना है जहाँ परवेश बड़ा प्यारा है वो देश जहाँ शिव बाबा है। वहाँ मेरे बाबा है। बाबा के लाडले हम पुरुषार्थ करे क्यों कम। हमें अब जाना है, हमें अब जाना है। माया की परछाई इस जगत पे है छाई। हर आत्मा प्यारी बन गई है दुखियारी। लेकर निराकारी वेश अब चलना अपने देश जहाँ प्रभु वास करे। करना है जहाँ परवेश बड़ा प्यारा है वो देश जहाँ शिव बाबा है। वहाँ मेरे बाबा है। बाबा के लाडले हम पुरुषार्थ करे क्यों कम। हमें अब जाना है, हमें अब जाना है, हमें अब जाना है। ಪಿತಾಶ್ರೀ ಶಿವಬಾಬಾ ಯಾದ್ ಹೇ ಮುರಳಿ ದಿನಾಂಕ 15/11/2024
ಶಿವ ಬಾಬಾರವ್ರು ತಿಳಿಸ್ತಿದ್ದಾರೆ, मीठे बच्चे अपनी जांच करो कि कितना समय बाप की स्मृति रहती है, क्योंकि स्मृति में है ही फायदा और विस्मृति में है घाटा. ಶಿವ ಬಾಬಾರವ್ರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವೇ ಚೆಕಿಂಗ್ ಮಾಡಿಕೊಳ್ಳಿ, ಪರಿಶೀಲನೆ ಮಾಡಿಕೊಳ್ಳಿ. ನಾನು ಎಷ್ಟು ಸಮಯ ಬಾಬಾರವರ ಸ್ಮೃತಿಯಲ್ಲಿ ಇರ್ತೇನೆ. ಯಾಕೆಂದರೆ ಸ್ಮೃತಿಯಿಂದಲೇ ಲಾಭ, ವಿಸ್ಮೃತಿಯಿಂದಲೇ ಹಾನಿ, ಲಾಸ್ ಅಂತ ಹೇಳ್ತಾರೆ ಬಾಬಾ. ಎಷ್ಟೆಷ್ಟು ಜಾಸ್ತಿ ನಾವು ಶಿವಬಾಬರವರ ನೆನಪಿನಲ್ಲಿ ಇರ್ತೀವಿ, ಅಷ್ಟು ನಮಗೆ ಲಾಭವೇ ಲಾಭ. ಜನ್ಮ ಜನ್ಮಾಂತರಕ್ಕಾಗಿ, ಕಲ್ಪಾಂತರಕ್ಕಾಗಿ ಲಾಭ. ನಾವು ಶಿವಬಾಬರವ್ರನ್ನ ಮರೆತರೆ ಅದು ನಮಗೆ ಎಲ್ಲದಕ್ಕಿಂತ ದೊಡ್ಡ ಲಾಸ್, ದೊಡ್ಡ ಹಾನಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನಾವು ನಮ್ಮನ್ನು ನಾವೇ ಚೆಕಿಂಗ್ ಮಾಡ್ಕೊಳ್ತಾ ಇರಬೇಕು. ಇಡೀ ದಿನದಲ್ಲಿ ಎಷ್ಟು ಸಮಯ ನನಗೆ ಬಾಬರವರ ನೆನಪು ಇರುತ್ತದೆ. ಬಾಬರವರು ಪ್ರಶ್ನೆ ಕೇಳಿದರು, इस पापात्माओं की दुनिया में कौन सी बात बिल्कुल असंभव है और क्यों? ಈ ಪಾಪಾತ್ಮರ ಜಗತ್ತಿನಲ್ಲಿ ಯಾವ ಮಾತು ಸಂಪೂರ್ಣವಾಗಿ ಅಸಂಭವವಾಗಿದೆ ಮತ್ತು ಯಾಕೆ ಅಂತ ಕೇಳ್ತಾರೆ ಬಾಬಾ. ಅದಕ್ಕೆ ಬಾಬರವ್ರು ತಿಳಿಸ್ತಿದ್ದಾರೆ, ಯಹಾ ಕೋಯಿ ಕಹೆ ಹಮ್ ಪುಣ್ಯಾತ್ಮ ಹೇ ಯ ಬಿಲ್ಕುಲ್ ಅಸಂಭವ ಹೇ. ಬಾಬಾ ಹೇಳ್ತಾರೆ, ಇದು ಪಾಪಾತ್ಮರ ಜಗತ್ತು. ಈ ಪಾಪಾತ್ಮರ ಜಗತ್ತಿನಲ್ಲಿ ಯಾರಾದರೂ ನಾವು ಪುಣ್ಯಾತ್ಮ ಆಗಿದ್ದೇವೆ ಅಂತ ಹೇಳ್ತಾರಂದರೆ ಇದು ಅಸಂಭವ ಅಂತಾರೆ ಬಾಬಾ. ಏಕೆಂದರೆ ದುನಿಯಾ ಹಿ ಕಲಿಯುಗಿ ತಮೋ ಪ್ರಧಾನ ಹೇ. ಇಡೀ ಜಗತ್ತೇ ಇದು ಕಲಿಯುಗಿ ತಮೋ ಪ್ರಧಾನ ಜಗತ್ತು. ಬಾಬಾ ಹೇಳ್ತಿದ್ದಾರೆ, ಮನುಷ್ಯ ಜಿಸ್ಕೋ ಪುಣ್ಯ ಕಾ ಕಾಮ್ ಸಮಜ್ತೆ ಹೇ ವಹ ಭಿ ಪಾಪ ಹೋ ಜಾತಾ ಹೇ. ಮನುಷ್ಯರು ಯಾವುದನ್ನು ಪುಣ್ಯದ ಕೆಲಸ ಅಂತ ತಿಳ್ಕೊಳ್ತಾರೆ ಅದು ಸಹ ಪಾಪದ ಕೆಲಸನೇ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಹರ್ ಕರ್ಮ ವಿಕಾರೋಂಕೆ ವಶ ಹೋ ಕರ್ತೆ ಹೇ. ಪ್ರತಿಯೊಂದು ಕರ್ಮನೂ ವಿಕಾರಗಳಿಗೆ ವಶ ಆಗಿ ಮಾಡೋದ್ರಿಂದ ಅದು ಪಾಪಕರ್ಮವೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಪುಣ್ಯಾತ್ಮರ ಜಗತ್ತಿನಲ್ಲಿ ಒಬ್ಬರು ಯಾರು ಪಾಪಾತ್ಮರು ಇರುವುದಿಲ್ಲ. ಪಾಪಾತ್ಮರ ಜಗತ್ತಿನಲ್ಲಿ ಒಬ್ಬರು ಯಾರು ಪುಣ್ಯಾತ್ಮರು ಇರಲು ಸಾಧ್ಯವಿಲ್ಲ. ಓಂ ಶಾಂತಿ. यह तो बच्चे समझते होंगे हम अभी ब्रह्मा के बच्चे ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ. ಇದನ್ನಂತೂ ತಾವು ಮಕ್ಕಳು ತಿಳ್ಕೊಳ್ತಾ ಇರ್ಬೋದಂತಾರೆ ಬಾಬಾ. ನಾವೆಲ್ಲ ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು. ಫಿರ್ ಬಾದ್ ಮೇ ಹೋತೆ ಹೇ ದೇವಿ ದೇವತಾಯೇ. ಈ ಸಂಗಮ ಯುಗದಲ್ಲಿ ನಾವೆಲ್ಲ ಬ್ರಹ್ಮ ಕುಮಾರಿಯರು. ಆಮೇಲೆ ನಾವೇ ಸತ್ಯುಗದಲ್ಲಿ ದೇವಿ ದೇವತೆಗಳಾಗಿರ್ತೇವೆ. ಬಾಬಾ ಅಂತಾರೆ, ಯಹ ತೋ ತುಮ್ ಹಿ ಸಮಜ್ತೆ ಹೋ, ದೂಸರಾ ಕೋಯಿ ನಹಿ ಸಮಜ್ತೆ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ಬೇರೆ ಯಾರೂ ಸಹ ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. तुम जानते हो हम ब्रह्मा कुमार कुमारियाँ ಬೇಹದ್ ಕಿ ಪಢಾಯಿ ಪಡ್ ರಹೆ ಹೇ. ಬಾಬಾ ಅಂತಾರೆ, ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವೆಲ್ಲ ಬ್ರಹ್ಮ ಕುಮಾರಿಯರು ಬೇಹದ್ದಿನ ಶಿಕ್ಷಣವನ್ನು ಓದ್ತಾ ಇದ್ದೇವೆ. 84 ಜನ್ಮೋं की पढ़ाई भी पढ़ते, ಸೃಷ್ಟಿ ಚಕ್ರ ಕಿ ಪಢಾಯಿ भी ಪढ़ते. ನಾವೆಲ್ಲ ಬ್ರಹ್ಮ ಕುಮಾರಿಯರು ಇಂತಹ ಬೇಹದ್ದಿನ ಶಿಕ್ಷಣವನ್ನು ಓದ್ತಿದ್ದೀವಿ. 84 ಜನ್ಮಗಳ ಶಿಕ್ಷಣ ಓದ್ತಿದ್ದೀವಿ. ಸೃಷ್ಟಿ ನಾಟಕ ಚಕ್ರದ ಶಿಕ್ಷಣ ಓದ್ತಿದ್ದೀವಿ. ಬಾಬಾ ಹೇಳ್ತಿದ್ದಾರೆ, ಫಿರ್ ತುಮ್ಕೋ ಯೇ ಶಿಕ್ಷಾ ಮಿಲ್ತಿ ಹೇ ಕಿ ಪವಿತ್ರ ಬನನಾ ಹೇ. ಮತ್ತು ಬಾಬರವರು ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ನಾವು ಈ ಒಂದು ಕೊನೆಯ ಜನ್ಮ ಪವಿತ್ರರಾಗಲೇಬೇಕು. ಬಾಬಾ ತಿಳಿಸ್ತಿದ್ದಾರೆ, ಯಹಾ बैठे तुम बच्चे बाप को याद कर जरूर करते हो पावन बनने के लिए. ನಾವು ಅವಶ್ಯವಾಗಿ ಮಕ್ಕಳು ಈ ಸಮಯದಲ್ಲಿ ಶಿವಬಾಬರವ್ರನ್ನ ನೆನಪು ಮಾಡಿಯೇ ಮಾಡ್ತೀವಿ. ಯಾಕೆಂದರೆ ನಾವೆಲ್ಲ ಪತಿತ ಇದ್ದವರು ಪಾವನ ಆಗಬೇಕಾಗಿದೆ. ಶಿವಬಾಬರವರೇ ಪತಿತ ಪಾವನ ಆಗಿರೋದ್ರಿಂದ ಆ ಪತಿತ ಪಾವನ ತಂದೆಯ ನೆನಪಿನಿಂದಲೇ ನಾವೆಲ್ಲ ಪಾವನ ಆಗ್ತೀವಿ. ಅದಕ್ಕೆ ಬಾಬರವ್ರು ತಿಳಿಸ್ತಿದ್ದಾರೆ, ಅಪ್ನೆ ದಿಲ್ ಸೆ ಪೂಛೋ. ನಿಮ್ಮ ಅಂತರಂಗವನ್ನು, ನಿಮ್ಮ ಹೃದಯವನ್ನು ನೀವೇ ಕೇಳಿಕೊಳ್ಳಿ. ಏನು ಕೇಳ್ಕೊಳ್ಬೇಕು? ಸಚ್ ಸಚ್ ಹಮ್ ಬಾಪ ಕಿ ಯಾದ್ ಮೇ ಬೈಠೆ ತೇ. ಸತ್ಯವಾಗಲೂ ನಾವು ಶಿವಬಾಬರವರ ನೆನಪಿನಲ್ಲಿ ಕುಳಿತಿದ್ದೇವಾ?
ಅಥವಾ ಮಾಯಾ ರಾವಣ್ ಬುದ್ಧಿ ಕೋ ಅವ್ರ ತರಫ್ ಲೇ ಗಯಿ. ನಾವು ಶಿವಬಾಬರವರು ನೆನಪು ಮಾಡಲಿಕ್ಕೆ ಕುಳಿತಾಗ ಮಾಯಾ ರಾವಣ ನಮ್ಮ ಬುದ್ಧಿಯನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋದ್ನ. ಬಾಪ್ನೆ ಕಹಾ ಹೇ ಮಾಮೇಕಂ ಯಾದ್ ಕರೋ ತೋ ಪಾಪ ಕಟೆ. ಶಿವಬಾಬರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಕಟ್ಟಾಗ್ತದೆ. ಅವ ಅಪ್ನೆ ಸೆ ಪೂಛನಾ ಹೇ. ಈಗ ನೀವು ಮಕ್ಕಳು ನಿಮ್ಮನ್ನು ನೀವೇ ಕೇಳಿಕೊಳ್ಬೇಕು ಅಂತಾರೆ ಬಾಬಾ. ಹಮ್ ಬಾಬಾ ಕಿ ಯಾದ್ ಮೇ ರಹೇ ಯಾ ಬುದ್ಧಿ ಕಹಾ ಚಲಿ ಗಯಿ. ನಾವು ಬಾಬರವರ ನೆನಪಿನಲ್ಲಿಯೇ ಇದ್ದೇವಾ ಅಥವಾ ಬುದ್ಧಿ ಎಲ್ಲಾದರೂ ಬೇರೆ ಕಡೆ ಹೋಯ್ತಾ? ಸ್ಮೃತಿ ರಹನಿ ಚಾಹಿಯೇ ಕಿತ್ನಾ ಸಮಯ ಹಮ್ ಬಾಬಾ ಕಿ ಯಾದ್ ಮೇ ರಹೇ. ನಮಗೆ ನೆನಪಿರಬೇಕಲ್ವಾ, ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ಬಾಬರವರ ನೆನಪಿನಲ್ಲಿದ್ದೆವು, ಎಷ್ಟು ಸಮಯ ನಮ್ಮ ಬುದ್ಧಿ ಎಲ್ಲೆಲ್ಲಿ ಹೋಯಿತು. ತೋ ಅಪ್ನಿ ಅವಸ್ಥಾಕೋ ದೇಖೋ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನಿಮ್ಮ ಅವಸ್ಥೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಜಿತ್ನಾ ಟೈಮ್ ಬಾಪ್ಕೋ ಯಾದ್ ಕರೆಂಗೆ ಉಸ್ಸೆ ಹಿ ಪಾವನ್ ಬನೆಂಗೆ. ಎಷ್ಟು ಸಮಯ ನಾವು ಶಿವಬಾಬರವ್ರನ್ನ ನೆನಪು ಮಾಡ್ತೀವಿ ಅಷ್ಟೇ ನಾವು ಪಾವನ ಆಗ್ತೀವಿ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಜಮಾ ಅವ್ರ ನಾಕಾ ಭಿ ಪೋತಾ ಮೇಲ್ ರಖನಾ ಹೇ. ಈಗ ನಮಗೆ ಏನು ಲಾಭ ಆಯಿತು, ಏನು ಲಾಸ್ ಆಯಿತು ಎಲ್ಲ ಲೆಕ್ಕ ಬರಿಬೇಕಲ್ವಾ. ಬಾಬಾ ತಿಳಿಸ್ತಿದ್ದಾರೆ, ಆದತ್ತು ಹೋಗಿತ್ತು ಯಾದ್ ಬಿ ರಹೇಗಿ. ನಿಮಗೆ ಚಾರ್ಟ್ ಬರೆಯುವ, ಲೆಕ್ಕ ಬರೆಯುವ ಅಭ್ಯಾಸ ಇತ್ತಂದರೆ ನೆನಪಿರ್ತದೆ ಅಂತ ಹೇಳ್ತಾರೆ ಬಾಬಾ. ಲಿಖತೆ ರಹೇಂಗೆ, ಅವಾಗ ಎಲ್ಲ ಪಾಯಿಂಟನ್ನು ಬರಿತಾ ಹೋಗ್ತೀರಿ. ಡೈರಿ ಅಂತೂ ಎಲ್ಲರ ಪಾಕೆಟಲ್ಲಿ ಇದ್ದೇ ಇರ್ತದೆ ಅಂತಾರೆ ಬಾಬಾ. ಅದಕ್ಕೆ ಬಾಬರವರು ಉದಾಹರಣೆ ಕೊಡ್ತಾರೆ, ಜೋ ಬಿ ವ್ಯಾಪಾರ ವಾಲೆ ಹೋತೆ ಹೇ ಉನೋಂಗ್ ಕಿ ಹೇ ಹದ್ ಕಿ ಡೈರಿ और तुम्हारी है ಬೇಹದ್ ಕಿ ಡೈರಿ. ವ್ಯಾಪಾರಸ್ಥರು ಎಲ್ಲ ಡೈರಿ ಇಟ್ಕೊಂಡಿರ್ತಾರಲ್ವಾ, ಅವ್ರದ್ದು ಹದ್ದಿನ ಡೈರಿ ಅಂತ ಹೇಳ್ತಾರೆ ಬಾಬಾ. ತಾವು ಬೇಹದ್ದಿನ ವ್ಯಾಪಾರಿಗಳು, ಅಲೌಕಿಕ ವ್ಯಾಪಾರಿಗಳು, ಆತ್ಮಿಕ ವ್ಯಾಪಾರಿಗಳು, ತಮ್ಮದು ಬೇಹದ್ದಿನ ಡೈರಿ. तो तुमको अपना ಚಾರ್ಟ್ ನೋಟ್ ಕರ್ನಾ ಹೇ. ಅಂದಮೇಲೆ ತಮ್ಮ ಡೈರಿಯಲ್ಲಿ ತಮ್ಮ ತಮ್ಮ ಚಾರ್ಟನ್ನು ನೋಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಬಾಪಕ ಫರ್ಮಾನ್ ಹೇ. ಹಾಗಾದರೆ ಶಿವಬಾಬರವ್ರದ್ದು ಆಜ್ಞೆಯಾಗಿದೆ. ಏನು ಆಜ್ಞೆ ಮಾಡ್ತಾರೆ ಬಾಬಾ? ದಂಧ ಆದಿ ಸಬ್ ಕುಚ್ ಕರೋ ಪರಂತು ಕುಚ್ ಸಮಯ ನಿಕಾಲ್ ಮೇರೆ ಕೋ ಯಾದ್ ಕರೋ. ಉದ್ಯೋಗ, ವ್ಯವಹಾರ, ಕೆಲಸ, ಕಾರ್ಯ ಎಲ್ಲವನ್ನೂ ಮಾಡಿರಿ, ಆದರೆ ಅದರಲ್ಲಿಯೂ ಸಮಯವನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಂತ ಬಾಬಾ ಮಕ್ಕಳಿಗೆ ಆಜ್ಞೆ ಮಾಡಿದ್ದಾರೆ. ಅಪನೆ ಪೋತಾ ಮೇಲ್ಕೋ ದೇಖ್ ಫಾಯ್ದಾ ಬಢಾತೆ ಜಾओ. ನಿಮ್ಮ ಪೋತಾ ಮೇಲನ್ನು ನೋಡಿ, ನಿಮ್ಮ ಚಾರ್ಟನ್ನು ನೋಡಿ ನೀವು ಲಾಭವನ್ನು ಗಳಿಸ್ತಾ ಹೋಗ್ರಿ ಅಂತಾರೆ ಬಾಬಾ. ನಿಮಗೆ ನೀವೇ ಲಾಸ್ ಮಾಡ್ಕೊಳ್ಬೇಡಿ. ತುಮಾರಿ ಯುದ್ಧ ತೋ ಹೇನಾ. ಬಾಬಾ ತಿಳಿಸ್ತಿದ್ದಾರೆ, ತಾವು ಮಕ್ಕಳು ಯುದ್ಧ ಅಂತೂ ನಡೀತಾ ಇದೆ ಅಲ್ವಾ. ಸೆಕೆಂಡ್ ಮೇ ಫಾಯ್ದಾ, ಸೆಕೆಂಡ್ ಮೇ ಘಾಟ. ಎಷ್ಟು ಸೂಕ್ಷ್ಮ ಅಂದರೆ ಸೆಕೆಂಡ್ನಲ್ಲಿ ಲಾಭ ಇದೆ, ಸೆಕೆಂಡ್ನಲ್ಲಿ ಲಾಸ್ ಇದೆ. ಕೂಡಲೇ ಗೊತ್ತಾಗ್ಬಿಡ್ತದೆ ಅಂತಾರೆ ಬಾಬಾ. ಹಮ್ನೆ ಫಾಯ್ದಾ ಕಿಯಾ ಯಾ ಘಾಟ. ನಮಗೇನಾದರೂ ಲಾಭ ಮಾಡ್ಕೊಂಡೇವಾ ಅಥವಾ ನಮಗೆ ಲಾಸ್ ಆಯ್ತಾ ಕೂಡಲೇ ಗೊತ್ತಾಗ್ಬಿಡ್ತದೆ. ನೀವೆಲ್ಲ ವ್ಯಾಪಾರಸ್ಥರಲ್ವಾ ಅಂತಾರೆ ಬಾಬಾ. ಆದರೆ ಇಂತಹ ವ್ಯಾಪಾರ ಮಾಡುವವರು ಬಹಳ ಕಡಿಮೆ ಜನ. ಬಾಬಾ ತಿಳಿಸ್ತಿದ್ದಾರೆ, ಸ್ಮೃತಿ ಸೇ ಹೇ ಫಾಯ್ದಾ और ವಿಸ್ಮೃತಿ ಸೇ ಹೇ ಘಾಟ. ಸ್ಮೃತಿಯಿಂದ ಲಾಭ ಅಂತಾರೆ ಬಾಬಾ, ವಿಸ್ಮೃತಿಯಿಂದ ಲಾಸ್ ಅಥವಾ ಹಾನಿ. ಯಹ ಅಪ್ನಿ ಜಾಂಚ್ ಕರ್ನಿ ಹೇ. ಇದರಲ್ಲಿ ನಮ್ಮನ್ನು ನಾವೇ ಪರಿಶೀಲನೆ ಮಾಡ್ಕೊಳ್ಬೇಕು, ನಮ್ಮನ್ನು ನಾವೇ ಚೆಕಿಂಗ್ ಮಾಡ್ಕೊಳ್ಬೇಕು. ಬಾಬಾ ತಿಳಿಸ್ತಿದ್ದಾರೆ, ಜಿನ್ಕೋ ಊಂಚ್ ಪದ ಪಾನಾ ಹೇ ಉನ್ಕೋ ತೋ ಓನಾ ರಹತಾ ಹೇ. ಯಾರು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕಂತಿದೆಯೋ ಅವರಿಗೆ ಚಿಂತೆ ಇರ್ತದೆ. ದೇಖೆ ಹಮ್ ಕಿತ್ನಾ ಸಮಯ ವಿಸ್ಮೃತಿ ಮೇ ರಹೇ. ನಾವು ನಮ್ಮನ್ನು ನಾವೇ ನೋಡ್ಕೊಳ್ಬೇಕಲ್ಲ. ನಾವು ಎಷ್ಟು ಸಮಯ ಬಾಬರವರನ್ನ ಮರ್ತೇವು, ಎಷ್ಟು ಸಮಯ ವಿಸ್ಮೃತಿಯಲ್ಲಿದ್ದೆವು. ಯಹ ತೋ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಸಬ್ ಆತ್ಮಾओं का बाप ಪತಿತ್ ಪಾವನ್ ಹೇ. ಈ ಮಾತನ್ನು ತಾವು ಮಕ್ಕಳು ತಿಳ್ಕೊಂಡಿದ್ದೀರಂತಾರೆ ಬಾಬಾ. ನಾವೆಲ್ಲ ಆತ್ಮಜ್ಯೋತಿಗಳ ತಂದೆ ಶಿವ ಬಾಬಾ ಪತಿತ ಪಾವನಾಗಿದ್ದಾರೆ. ಹಮ್ ಅಸುಲ್ ಆತ್ಮಯೇ ಹೇ. ಒರಿಜಿನಲಿ ನಾವೆಲ್ಲ ಆತ್ಮಗಳು. ಅಪನೆ ಘರ್ ಸೆ ಯಹಾ ಆಯೇ ಹೇ. ನಮ್ಮ ಮನೆ ಯಾವುದು? ಪರಮಧಾಮ, ಶಾಂತಿಯ ಧಾಮ. ಅಲ್ಲಿಂದ ನಾವು ಈ ಸಾಕಾರ ಜಗತ್ತಿಗೆ ಬಂದಿದ್ದೀವಿ. ಇಲ್ಲಿ ಶರೀರವನ್ನು ಪಡೆದುಕೊಂಡು ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಬಾಬಾ ತಿಳಿಸ್ತಿದ್ದಾರೆ, ಶರೀರ ವಿನಾಶಿ ಹೇ, ಆತ್ಮ ಅವಿನಾಶಿ ಹೇ. ಇದು ಶರೀರ ಯಾವತ್ತಿದ್ರೂ ವಿನಾಶಿನೇ, ಆದರೆ ಆತ್ಮ ಅವಿನಾಶಿ. ಎಲ್ಲ ಸಂಸ್ಕಾರ ಇರೋದು
आत्मनल्ली। तो बाबा पूछते हैं, हे आत्मा याद करो, इस जन्म के छोटेपन में कोई उल्टा काम तो नहीं किया है। ಬಾಬಾ ಕೇಳ್ತಾರೆ, ಹೇ ಆತ್ಮ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈ ಜನ್ಮದಲ್ಲಿ ಅಥವಾ ಚಿಕ್ಕವರಿದ್ದಾಗ ಬಾಲ್ಯದಲ್ಲಿದ್ದಾಗಿನಿಂದಲೂ ಯಾವುದೂ ಉಲ್ಟಾ ಕೆಲಸ ಮಾಡಿಲ್ಲ ತಾನೇ, ನೆನ್ಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. 3-4 ವರ್ಷ ಸೇ ಲೇಕರ್ ಯಾದ್ ತೋ ರಹತಿ ಹೈ. ನಾವು ಸಣ್ಣವರಿದ್ದಾಗ 3-4 ವರ್ಷ ಇದ್ದಾಗಿನಿಂದಲೂ ಇಲ್ಲಿವರೆಗೂ ಎಲ್ಲ ನೆನಪಿರುತ್ತದೆ. ಹಮ್ನೆ ಛೋಟೆಪನ್ ಮೇ ಕೈಸೆ ಬಿತಾಯ ಹೈ. ಬಾಲ್ಯದಲ್ಲಿ ನಾವು ನಮ್ಮ ಜೀವನವನ್ನು ಹೇಗೆ ಕಳೆದೆವು, ನಾವು ಏನೇನು ಮಾಡಿದೆವು. कोई भी बात अगर दिल अंदर ಖಾತಿ ತೋ ನಹಿ ಹೈ. ಬಾಬಾ ಕೇಳ್ತಿದ್ದಾರೆ, ಯಾವುದಾದ್ರೂ ಒಂದು ಮಾತು ನಮ್ಮ ಮನಸ್ಸನ್ನು ಕೊರಿತಾ ಇಲ್ಲ ತಾನೇ, ಒಳಗೊಳಗೆ ನಮ್ಮ ಮನಸ್ಸನ್ನು ತಿಂತಾ ಇಲ್ಲ ತಾನೇ, ನೆನಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. सतयुग में पाप कर्म होते ही नहीं तो पूछने की बात ही नहीं रहती. ಸತ್ಯುಗದಲ್ಲಿ ಯಾರಿಂದಲೂ ಯಾವುದೂ ಪಾಪ ಕರ್ಮ ಆಗುವುದಿಲ್ಲ, ಅದರಿಂದ ಯಾರಿಗೂ ಕೇಳುವ ಮಾತೇ ಇಲ್ಲ ಅಂತಾರೆ ಬಾಬಾ. ಯಹಾ ತೋ ಪಾಪ ಹೋತೆ ಹಿ ಹೇ. ಇಲ್ಲಿ ಅಂತೂ ಪಾಪ ಕರ್ಮಗಳು ನಡೀತಲೇ ಇರ್ತದೆ. ಬಾಬಾ ಅಂತಾರೆ, ಮನುಷ್ಯ ಜಿಸ್ಕೋ ಪುಣ್ಯ ಕಾ ಕಾಮ್ ಸಮಜ್ತೆ ಹೇ ವಹ ಭಿ ಪಾಪ ಹಿ ಹೇ. ಈ ಪಾಪದ ಜಗತ್ತಿನಲ್ಲಿ ಮನುಷ್ಯರು ಯಾವ ಕೆಲಸವನ್ನು ಪುಣ್ಯದ ಕೆಲಸ ಅಂತ ತಿಳ್ಕೊಳ್ತಾರೋ ಅದು ಸಹ ಪಾಪವೇ ಆಗಿದೆ ಅಂತಾರೆ ಬಾಬಾ. ಯಾಕೆಂದರೆ ಜಗತ್ತೇ ಪಾಪಾತ್ಮರ ಜಗತ್ತು. ನಿಮ್ದು ಎಲ್ಲ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಪಾಪಾತ್ಮರ ಜೊತೆಗೆ. पुण्यात्मरंतु ಇಲ್ಲಿ ಯಾರು ಇಲ್ವೇ ಇಲ್ಲ. तो पुण्यात्माओं की दुनिया में फिर एक भी पापात्मा नहीं, पापात्माओं की दुनिया में एक भी पुण्यात्मा नहीं हो सकती. ಬಾಬಾ ಹೇಳ್ತಾರೆ, ಪುಣ್ಯಾತ್ಮರ ಜಗತ್ನಲ್ಲಿ ಒಬ್ರು ಯಾರು ಪಾಪಾತ್ಮರಿಲ್ಲ. ಈ ಪಾಪಾತ್ಮರ ಜಗತ್ನಲ್ಲಿ ಒಬ್ರು ಯಾರು ಪುಣ್ಯಾತ್ಮರು ಇರುವುದಿಲ್ಲ. बाबा अंतरे जिन गुरुओं के चरणों में गिरते हैं वह भी कोई पुण्यात्मा नहीं है. ಯಾರನ್ನ ಗುರುಗಳನ್ನಂತ ಮಾಡಿಕೊಂಡು ಆ ಗುರುಗಳ ಚರಣಗಳಲ್ಲಿ ನಮಸ್ಕರಿಸ್ತಾರೋ ಆ ಗುರುಗಳು ಸಹ ಯಾರು ಪುಣ್ಯಾತ್ಮರು ಅಲ್ಲ ಅಂತಾರೆ ಬಾಬಾ. ಯಹ ತೋ ಹೇ ಹಿ ಕಲಿಯುಗ, ಇದು ಇರುವುದೇ ಕಲಿಯುಗ ಅಂತಾರೆ ಬಾಬಾ. ಸೋ ಭಿ ತಮೋ ಪ್ರಧಾನ, ಅದನ್ನು ತಮೋ ಪ್ರಧಾನ ಅಂತಾರೆ ಬಾಬಾ. तो इसमें कोई पुण्यात्मा होना असंभव बात है. ಇಲ್ಲಿ ಯಾರೂ ಪುಣ್ಯಾತ್ಮರಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ. ಪುಣ್ಯಾತ್ಮರಿರುವುದಂದ್ರೆ ಇದು ಅಸಂಭವವಾದ ಮಾತು ಅಂತ ಹೇಳ್ತಾರೆ ಬಾಬಾ. ಪುಣ್ಯಾತ್ಮ ಬನ್ನೆ ಕೆ ಲಿಯೇ ಬಾಪುಗೂ ಬುಲಾತೆ ಹೇ. ಎಲ್ಲರೂ ಪಾಪಾತ್ಮರಿದ್ದವರು ಪುಣ್ಯಾತ್ಮರಾಗುವುದಕ್ಕೋಸ್ಕರ ತಂದೆಯನ್ನ ಕರೀತಾರೆ. ಆಕರ ಹಮ್ಕೋ ಪಾವನ ಆತ್ಮ ಬನಾವೋ. ಹೇ ಪತಿತ ಪಾವನ ತಂದೆಯೇ, ಬಾ ಬಂದು ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡು ಅಂತ ಮೊರೆ ಇಡುತ್ತಾರೆ. ऐसे नहीं कोई बहुत दान पुण्य आदि करते हैं, धर्मशाला आदि बनाते हैं तो वह कोई पुण्यात्मा है. ಈ ರೀತಿ ಅಲ್ಲ ಅಂತಾರೆ ಬಾಬಾ. ಯಾರು ಬಹಳಷ್ಟು ದಾನ ಪುಣ್ಯ ಮಾಡ್ತಾರೆ ಅಥವಾ ಧರ್ಮಶಾಲೆಗಳನ್ನು ಕಟ್ಟಿಸ್ತಾರೆ ಅವರೇನು ಪುಣ್ಯಾತ್ಮರು ಅಲ್ಲ. नहीं ಅಂತಾರೆ ಬಾಬಾ. शादियों आदि के लिए हॉल आदि बनाते हैं या कोई पुण्य थोड़ी है. ವಿವಾಹ ಸಮಾರಂಭಗಳಿಗಾಗಿ ಕೆಲವೊಬ್ಬರೆಲ್ಲ ಕಲ್ಯಾಣ ಮಂಟಪಗಳನ್ನು ಕಟ್ತಾರೆ, ಇದೇನು ಪುಣ್ಯದ ಕೆಲಸನಾ ಅಂತಾರೆ ಬಾಬಾ. ಅಲ್ವೇ ಅಲ್ಲ, ಎಲ್ಲರನ್ನು ಅಲ್ಲಿ ವಿಕಾರಿಗಳನ್ನಾಗಿ ಮಾಡಿಬಿಡ್ತಾರೆ. ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಲ್ವಾ. तो बाबा अंतरे यह है रावण राज्य पापात्माओं की आसुरी दुनिया. ಜಗತ್ತೇ ರಾವಣ ರಾಜ್ಯ, ಜಗತ್ತೇ ಪಾಪಾತ್ಮರ ಜಗತ್ತು, ಇದು ಜಗತ್ತೇ ಆಸುರಿ ಜಗತ್ತು. ಇನ್ ಬಾತೋಂ ಕೋ ಸಿವಾಯ್ ತುಮಾರೆ और कोई नहीं जानते. ಇವೆಲ್ಲ ಮಾತುಗಳನ್ನು ನಿಮ್ಮ ಹೊರತಾಗಿ ಬೇರೆ ಯಾರೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ರಾವಣ ಭಲ ಹೇ ಪರಂತು ಉನ್ಕೋ ಪಹಚಾನ್ತೆ ಥೋಡೆ ಹಿ ಹೇ. ಬಾಬಾ ಹೇಳ್ತಾರೆ, ರಾವಣ ಇದ್ದಾನೆ, ಆದರೆ ರಾವಣನ ಪರಿಚಯನೂ ಯಾರಿಗೂ ಇಲ್ಲ ಅಂತಾರೆ ಬಾಬಾ. ಶಿವ ಕಾ ಚಿತ್ರ ಭಿ ಹೇ ಪರಂತು ಪಹಚಾನ್ತಿ ನಹಿ ಹೇ. ಈ ಕಡೆ ಶಿವ ತಂದೆಯ ಪರಿಚಯನೂ ಇಲ್ಲ, ಆ ಕಡೆ ರಾವಣನ ಪರಿಚಯನೂ ಇಲ್ಲ ಅಂತಾರೆ ಬಾಬಾ. ನೋಡಿದ್ರೆ ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ತಯಾರು ಮಾಡ್ತಾರೆ. ಮತ್ತೇನು ಹೇಳ್ತಾರೆ, ನಾಮರೂಪ ಸೇ ನ್ಯಾರ ಹೇ ಅಂತಾರೆ, ಸರ್ವವ್ಯಾಪಿ ಹೇ ಅಂತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭಾರತದಲ್ಲಿಯೇ ಶಿವಬಾಬಾ ಬರೋದು ಎಷ್ಟು ಗ್ಲಾನಿ ಆಗ್ತದೆ, ಭಾರತೀಯರೇ ಗ್ಲಾನಿ ಮಾಡಿದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಮನುಷ್ಯ ಮತ ಮತ್ತು ಈಶ್ವರಿಯ ಮತ ಪುಸ್ತಕ ಇದೆ ಅಲ್ವಾ,
ಯಾತೋ ತುಮ್ ಹಿ ಜಾನ್ತೆ ಹೋ, ಇದನ್ನೆಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನೀವೇ ಅನ್ಯರಿಗೂ ತಿಳಿಸ್ಕೊಡ್ತೀರಿ ಅಂತಾರೆ ಬಾಬಾ. ಹಮ್ ಶ್ರೀಮತ್ ಪರ ದೇವತಾ ಬಂತೆ ಹೇ, ಶಿವ ತಂದೆಯ ಶ್ರೀಮತದಂತೆ ನಡೆದು ನಾವೆಲ್ಲರೂ ದೇವತೆಗಳಾಗ್ತಾ ಇದ್ದೀವಿ. ರಾವಣ ಮತದಂತೆ ನಡೆದ್ರೆ ಅವ್ರು ಆಸುರಿ ಮನುಷ್ಯರಾಗ್ತಾರೆ. ಮನುಷ್ಯ ಮತಕ್ಕೋ ಆಸುರಿ ಮತ ಕಹಾ ಜಾಯೇಗಾ. ಶಿವಬಾಬರವರು ಕೊಡುವಂಥದ್ದು ಶ್ರೀಮತ, ಮನುಷ್ಯರು ಕೊಡುವ ಮತ ಅದು ಆಸುರಿ ಮತ ಅಂತಾರೆ ಬಾಬಾ. ಆ ಮನುಷ್ಯರು ಆಸುರಿ ಕರ್ತವ್ಯಗಳನ್ನೇ ಮಾಡ್ತಾ ಇರ್ತಾರೆ. ಮೂಲವಾದ ಮಾತು ಈಶ್ವರಕ್ಕೂ ಸರ್ವವ್ಯಾಪಿ ಕಹ ದೇತೆ ಹೇ ಅಂತಾರೆ ಬಾಬಾ. ಸರ್ವಶಕ್ತಿವಂತ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ವರ್ಡ್ ಆಲ್ಮೈಟಿ ಅಥಾರಿಟಿ ಶಿವ ತಂದೆಗೆ ಸರ್ವವ್ಯಾಪಿ ಅಂತ ಗ್ಲಾನಿ ಮಾಡ್ತಾರೆ. ಕಚ್ಚಾ ಅವತಾರ್ ಮಚ್ಚಾ ಅವತಾರ್ ತೋ ಕಿತ್ತನೆ ಆಸ್ತುರಿ ಚೀಚಿ ಬನ್ ಗಯೇ ಹೇ. ಬಾಬಾ ಹೇಳ್ತಾರೆ ಪರಮಾತ್ಮ 24 ಅವತಾರಗಳನ್ನು ಎತ್ತಿದ ಅಂತ ಹೇಳ್ತಾರೆ. ಅದರಲ್ಲಿ ಕಚ್ಚಾ ಅವತಾರ, ಮಚ್ಚಾವತಾರ, ವರಾಹ ಅವತಾರ, ನೃಸಿಂಹ ಅವತಾರ, ಸರ್ಪಾವತಾರ ಏನೆಲ್ಲ ಅವತಾರಗಳನ್ನೇ ಹೇಳ್ತಾರೆ. ಅರ್ಧ ಶರೀರ ಪ್ರಾಣಿದು, ಅರ್ಧ ಶರೀರ ಮನುಷ್ಯಂದು ತೋರಿಸ್ತಾರೆ. ಆ ರೀತಿ ಯಾವ ಅವತಾರಗಳನ್ನು ಭಗವಂತ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಹೇಳ್ತಾರೆ ತುಮಾರಿ ಆತ್ಮ ಕಚ್ಚ ಮಚ್ಚ ಅವತಾರ ನಹಿ ಲೇತಿ, ಮನುಷ್ಯ ತನ್ಮೇ ಹಿ ಆತಿ ಹೇ. ನೋಡಿದ್ರೆ ನೀವು ಆತ್ಮ ಆದರೆ ಯಾರೂ ಕಚ್ಚ ಮಚ್ಚ ಅವತಾರ ತೆಗೆದುಕೊಳ್ಳಂಗಿಲ್ಲ, ನೀವು ಮನುಷ್ಯ ತನುವನ್ನೇ ತೆಗೆದುಕೊಳ್ತೀರಿ. ಭಗವಂತನಿಗೆ ಹೆಂಗೆ ಗ್ಲಾನಿ ಮಾಡ್ತೀರಿ? अभी तुम समझते हो हम कोई कच्चे मच्चे थोड़े ही बनते हैं, 84 लाख ಯೋನಿ ಥೋಡೆ ही लेते हैं. ನಾವು ಪಡ್ಕೊಳ್ಳೋದೇ 84 ಪುನರ್ಜನ್ಮಗಳನ್ನು. ಆ 84 ಪುನರ್ಜನ್ಮಗಳನ್ನು ಮನುಷ್ಯಾತ್ಮರು ಮನುಷ್ಯ ಯೋನಿಯಲ್ಲಿಯೇ ಜನ್ಮ ಪಡ್ಕೊಳ್ತೀವಿ. 84 ಲಕ್ಷ ಯೋನಿಯಲ್ಲಿ ಅಂತೂ ಯಾರೂ ಬರುವುದಿಲ್ಲ. ನಾವೇನು ಕಚ್ಚ ಮಚ್ಚ ಅವತಾರದಲ್ಲಿ ಬರುವುದಿಲ್ಲ. ಅದಕ್ಕೆ ಬಾಬರವರು ಈಗ ನಾವು ಮಕ್ಕಳಿಗೆ ಶ್ರೀಮತ ಕೊಡ್ತಾ ಇದ್ದಾರೆ. ಬಾಬಂದೇನು ಶ್ರೀಮತ? ಬಚ್ಚೆ ತುಮ್ 84 ಜನ್ಮ ಲೇತೆ ಹೋ. ಮಕ್ಕಳೇ, ನೀವು 84 ಜನ್ಮಗಳನ್ನು ಪಡ್ಕೊಳ್ತೀರಿ. 84 ಜನ್ಮ, 84 ಲಕ್ಷ ಏನು ಪರ್ಸೆಂಟೇಜ್ ಹೇಳ್ಬೋದು ಅಂತಾರೆ ಬಾಬಾ. ಝೂಟ್ ತೋ ಪೂರಾ ಝೂಟ್, ಸಚ್ಕಿ ರತ್ತಿ ಬಿನೆ. ಇದು ಸುಳ್ಳು ಜಗತ್ನಲ್ಲಿ ಎಲ್ಲವೂ ಸುಳ್ಳು ಅಂತಾರೆ ಬಾಬಾ. ಇಷ್ಟು ಸುಳ್ಳು ಅಂದರೆ ಇಲ್ಲಿ ಸತ್ಯದ ಒಂದು ದಾರನೂ ಒಂದು ಎಳೆನೂ ಇಲ್ಲ ಅಂತಾರೆ ಬಾಬಾ. ಇದರ ಅರ್ಥನೂ ತಿಳ್ಕೊಳ್ಬೇಕಲ್ವಾ. ಭಾರತ ಕಾ ಹಾಲ್ ದೇಖೋ ಕ್ಯಾ ಹೇ. ಬಾಬಾ ಹೇಳ್ತಾರೆ ನೋಡಿ ಭಾರತದ ಅವಸ್ಥೆ ಏನಾಗ್ಬಿಟ್ಟಿದೆ ಅಂತ. ಭಾರತನೇ ಸತ್ಯಖಂಡ ಆಗಿತ್ತು. ಆ ಸತ್ಯಖಂಡ ಆಗಿರುವ ಭಾರತವನ್ನು ಹೆವನ್, ಸ್ವರ್ಗ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಬಾಬಾ ಅಂತಾರೆ ಅರ್ಧ ಕಲ್ಪ ರಾಮರಾಜ್ಯ, ಇನ್ನು ಅರ್ಧ ಕಲ್ಪ ರಾವಣ ರಾಜ್ಯ. ರಾವಣ ರಾಜ್ಯವನ್ನು ಆಸುರಿ ಸಂಪ್ರದಾಯ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಎಷ್ಟು ಕಠಿಣವಾದ ಅಕ್ಷರ ಇದೆ. ಅರ್ಧ ಕಲ್ಪ ದೇವತೆಗಳ ರಾಜ್ಯ ನಡೀತದೆ. तो बाप ने समझाया है लक्ष्मी नारायण दी फर्स्ट, दी सेकेंड, दी थर्ड कहा जाता है ना. लक्ष्मी नारायण दी फर्स्ट, लक्ष्मी नारायण दी सेकेंಡ್, ಲಕ್ಷ್ಮೀ ನಾರಾಯಣ ದಿ ಥರ್ಡ್. ಈ ರೀತಿ ಲಕ್ಷ್ಮೀ ನಾರಾಯಣ ದಿ 21st ಅಂದರೆ 21 ಪೀಳಿಗೆಗಳು ಸತ್ಯುಗದಲ್ಲಿ ನಡೀತದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ ಯಾವ ರೀತಿ. ಎಡ್ವರ್ಡ್ ದಿ ಫಸ್ಟ್, ಎಡ್ವರ್ಡ್ ದಿ ಸೆಕೆಂಡ್ ಅಂತ ಹೇಳಿ ಇರ್ತದಲ್ವಾ. ಮೊದಲನೇ ಪೀಳಿಗೆ, ಎರಡನೇ ಪೀಳಿಗೆ, ಮೂರನೇ ಪೀಳಿಗೆ, ಈ ರೀತಿ 21 ಪೀಳಿಗೆಗಳು ನಡೀತದೆ. ತುಮಾರಾ ಭಿ ಪಹಲೆ ಹೋತಾ ಹೇ ಸೂರ್ಯವಂಶಿ ರಾಜ್ಯ, ಫಿರ್ ಚಂದ್ರವಂಶಿ ರಾಜ್ಯ. ಬಾಬಾ ಹೇಳ್ತಾರೆ ಮೊದಲು ನಿಮ್ಮದು ಸೂರ್ಯವಂಶಿ ರಾಜ್ಯ, ಆಮೇಲೆ ಚಂದ್ರವಂಶಿ ರಾಜ್ಯ. ತೋ ಬಾಪನೆ ಆಕರ್ ಡ್ರಾಮಾ ಕಾ ರಾಜ್ ಭಿ ಅಚ್ಚಿ ರೀತಿ ಸಮझाಯ ಹೇ. ನೋಡಿ ಬಾಬರವರೇ ಬಂದು ಈ ನಾಟಕದ ಎಲ್ಲ ರಹಸ್ಯವನ್ನು ನಾವು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ತುಮಾರೇ ಶಾಸ್ತ್ರೋಮೇ ಯ ಬಾತೇ ನಹೀ ಥಿ. ನಿಮ್ಮ ಶಾಸ್ತ್ರಗಳಲ್ಲಿ ಇವೆಲ್ಲ ಮಾತುಗಳು ಇರಲೇ ಇಲ್ಲ ಅಂತಾರೆ ಬಾಬಾ. कोई कोई शास्त्रों में थोड़ी लकीरें लगाई हुई है, परंतु उस समय जिन्होंने पुस्तक बनाए हैं उन्होंने कुछ समझा नहीं है. ಬಾಬಾ ಹೇಳ್ತಾರೆ ಕೆಲವೊಂದು ಶಾಸ್ತ್ರಗಳಲ್ಲಿ ಕೆಲವೊಂದೆಲ್ಲ ಗೆರೆಗಳನ್ನು ಹಾಕಿದಾರಂತಾರೆ ಬಾಬಾ. ಆದರೆ ಯಾರು ಆ ಪುಸ್ತಕಗಳನ್ನು ತಯಾರು ಮಾಡಿದ್ರು ಅವರು ಸಹ ಏನೂ ತಿಳ್ಕೊಂಡಿಲ್ಲ. ಅದಕ್ಕೆ ಬಾಬರವರು ಬ್ರಹ್ಮ ಬಾಬರವ್ರ ಬಗ್ಗೆ ತಿಳಿಸ್ತಿದ್ದಾರೆ. ಬಾಬಾ भी जब बनारस गए थे तो उस समय ये दुनिया अच्छी नहीं लगती थी. ಯಾವಾಗ ಬ್ರಹ್ಮ ಬಾಬಾ ಬನಾರಸ್ಸಿಗೆ ಹೋಗಿದ್ರಲ್ವಾ, ಅವರಿಗೆ ಈ ಹಳೆ ಜಗತ್ತು ಇಷ್ಟ ಆಗ್ತಾ ಇರಲಿಲ್ಲ. ವहाँ सारी दीवारों पर लकीर बैठ लगाते थे. ಬಾಬಾ ಅಲ್ಲಿ ಕುಳಿತು ಎಲ್ಲ ಗೋಡೆಗಳ ಮೇಲೆ ಗೆರೆಗಳನ್ನು ಎಳಿತಾ ಇದ್ರು, ಏನೆಲ್ಲ ಬರಿತಾ ಇದ್ರು.
ಬಾಪ್ ಯ ಸಬ್ ಕರಾತೆ ಥೇ. ಬ್ರಹ್ಮ ಬಾಬಾರವರ ಮೂಲಕ ಶಿವಬಾಬರವರೇ ಇದನ್ನೆಲ್ಲ ಮಾಡಿಸ್ತಿದ್ರು. ಪರಂತು ಹಮ್ ತೋ ಉಸ್ ಸಮಯ ಬಚ್ಚೆ ಥೇ ನಾ, ನಾವಂತೂ ಆ ಸಮಯದಲ್ಲಿ ಮಕ್ಕಳಾಗಿದ್ದೇವಲ್ವಾ. ಪೂರಾ ಸಮಜ್ ಮೇ ನೈ ಆತಾ ತಾ. ಅವಾಗಿನ್ನೂ ಚಿಕ್ಕವರಿದ್ದಾಗ ಏನು ಸಂಪೂರ್ಣವಾಗಿ ಅರ್ಥ ಆಗ್ತಿರ್ಲಿಲ್ಲ. ಬಸ್ ಕೊಯ್ ಹೇ ಜೋ ಹಮ್ಸೆ ಯಹ ಕರಾತಾ ಹೇ. ಓ ಯಾರೋ ಇದ್ದಾರೆ, ಅವರೇ ನಮ್ಮ ಮೂಲಕ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ಇಷ್ಟು ಗೊತ್ತಾಗ್ತಿತ್ತು. ಬ್ರಹ್ಮ ಬಾಬಾರವರಿಗೆ ವಿನಾಶದ ಸಾಕ್ಷಾತ್ಕಾರ ಆಯ್ತಲ್ವಾ. ಆವಾಗ ಒಳಗೊಳಗಡೆನೇ ಖುಷಿ ಇತ್ತು. ರಾತ್ಕೋ ಸೋತೆ ಥೇ ತೋ ಬಿ ಜೈಸೆ ಉಡ್ತೆ ರಹತೆ ಥೇ. ರಾತ್ರಿ ಮಲ್ಕೊಂಡಾಗಲೂ ನಾವೆಲ್ಲೋ ಹಾರ್ತಾ ಇದ್ದೀವಿ ಅಂತ ಅನುಭವ ಆಗ್ತಿತ್ತು. ಆದರೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಐಸೆ ಐಸೆ ಲಕೀರೆ ಖೀಂಚತೆ ರಹತೆ ಥೇ. ಗೋಡೆ ಮೇಲೆಲ್ಲ ಏನೆಲ್ಲ ಚಿತ್ರಗಳನ್ನು ಬಿಡಿಸ್ತಿದ್ರು, ಗೆರೆ ಎಳಿತಿದ್ರು, ಏನೆಲ್ಲ ಬರಿತಿದ್ರು, ಏನೂ ಅರ್ಥ ಆಗ್ತಿರ್ಲಿಲ್ಲ. ಅರೆ ಕೊಯ್ ತಾಕತ್ ಹೇ ಜಿಸ್ನೆ ಪ್ರವೇಶ ಕಿಯಾ ಹೇ. ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಇವರಲ್ಲಿ ಪ್ರವೇಶ ಮಾಡಿದೆ. ನಮಗೆಲ್ಲ ಬಹಳ ಆಶ್ಚರ್ಯ ಅನಿಸ್ತಿತ್ತು. ಪಹಲೆ ತೋ ಧಂಧಾ ಆದಿ ಕರ್ತೆ ಥೇ, ಫಿರ್ ಕ್ಯಾ ಹುವಾ ಕೋಯಿ ಕೋ ದೇಖ್ತೆ ಥೇ, झट ध्यान में चले जाते थे. ಮೊದಲು ನೋಡಿದರೆ ಬಾಬಾ ಎಲ್ಲ ಉದ್ಯೋಗ ವ್ಯವಹಾರ ವ್ಯಾಪಾರ ಮಾಡ್ತಿದ್ರು. ಆಮೇಲೆ ಬಾಬಾ ಯಾರನ್ನ ನೋಡಿದರೆ ಸಾಕು ಅವರು ಧ್ಯಾನಾವಸ್ಥೆಗೆ ಹೋಗೇ ಬಿಡ್ತಿದ್ರು. ಕಥಾತಾ ये क्या होता है, जिसको देखता हूँ उनकी आंखें ही बंद हो जाती है. ಏನು ನಡೀತಾ ಇದೆ ಇದು, ಏನಾಗ್ತದೆ, ನಾನು ಯಾರನ್ನ ನೋಡ್ತೀನಿ ಅವರು ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಗೇನೆ ಹೋಗ್ಬಿಡ್ತಾರೆ. ಪೂಚ್ತೆ ಥೇ ಕ್ಯಾ ದೇಖಾ. ಆವಾಗ ಅವರಿಗೆ ಕೇಳಲಾಗ್ತಿತ್ತು ನೀವೇನು ನೋಡಿದ್ರಿ ಅಂತ. ಆವಾಗ ಧ್ಯಾನಾವಸ್ಥೆಗೆ ಹೋದವ್ರು ಹೇಳ್ತಿದ್ರು ವೈಕುಂಠ ದೇಖಾ, ಕೃಷ್ಣ ದೇಖಾ, ನಾವು ವೈಕುಂಠವನ್ನು ನೋಡಿದೆವು, ನಾವು ಕೃಷ್ಣನನ್ನು ನೋಡಿದೆವು ಅಂತ. ಯಹ ಬಿ ಸಬ್ ಸಮಜ್ನೆ ಕಿ ಬಾತೆ ಹುಯಿನಾ. ಇವೆಲ್ಲ ಬಹಳ ತಿಳ್ಕೊಳ್ಳುವಂಥ ಮಾತುಗಳಲ್ವಾ. ಇಸ್ಲಿಯೇ ಸಬ್ ಕುಚ್ ಛೋಡ್ಕರ್ ಬನಾರಸ್ ಚಲೆ ಗಯೆ ಸಮಜ್ನೆ ಕೆ ಲಿಯೆ. ಅವಾಗ ಬಾಬಾ ಇದು ಎಲ್ಲ ತಿಳ್ಕೊಬೇಕಂತೇಳಿ ಎಲ್ಲವನ್ನು ಬಿಟ್ಟು ಬನಾರಸ್ಗೆ ಹೋಗಿಬಿಟ್ರು. ಸಾರಾ ದಿನ ಬೈಟಾರತ್ತ, ಇಡೀ ದಿನ ಕೂತ್ಕೊಂಡ್ಬಿಡ್ತಿದ್ರು ಬಾಬಾ. ಪೆನ್ಸಿಲ್ ಅವ್ರ ದೀವಾರ್ ಅವ್ರ ಕೊಯ್ ದಂಧೈನೇ, ಒಂದು ಪೆನ್ಸಿಲ್ ಗೋಡೆ ಅಷ್ಟೇ ಅಂತಾರೆ ಬಾಬಾ, ಬೇರೆ ಯಾವ ಕೆಲಸನೂ ಇಲ್ಲ. ಬೇಬಿ ಥೇನ ಬಾಬಾ ಅಂತಾರೆ ಹೆಂಗೆ ಸಣ್ಣ ಮಕ್ಕಳು ಪೆನ್ಸಿಲು ಪೇಪರು ಕೊಟ್ಟರೆ ಏನು ಮಾಡ್ತಿರ್ತಾರೆ, ಗೆರೆ ಎಳಿತಿರ್ತಾರೆ, ಏನೇನೋ ಗೀಚುತ್ತಿರ್ತಾರೆ. ಬಾಬಾನು ಅಷ್ಟೇ ಪೆನ್ಸಿಲ್ಲು ಗೋಡೆ, ಇನ್ಯಾವುದು ಕೆಲಸ ಇಲ್ಲ. तो ऐसे ऐसे जब देखा तो समझा अब यह कुछ करना नहीं है. ಈ ರೀತಿ ಎಲ್ಲ ನೋಡಿದಾಗ ಬಾಬಾ ತಿಳ್ಕೊಂಡ್ರು ನಾನು ಯಾವುದು ಇದು ಉದ್ಯೋಗ ದಂಧ ಏನೂ ಮಾಡುವಂಗಿಲ್ಲ, ಇದೆಲ್ಲ ದಂಧ ಇವಾಗ ಬಿಟ್ಟು ಬಿಡಬೇಕು. ಖುಷಿ ತಿ ಯ ಗದಾಯಿ ಛೋಡ್ನಿ ಹೇ. ಬಾಬರವರಿಗೆ ಭಾಳ ಖುಷಿ ಇತ್ತು, ಇನ್ನೇನು ಈ ಗದಾಯಿಯನ್ನು ಬಿಟ್ಟು ಬಿಡುವುದು, ಯಾಕೆಂದರೆ ಇದು ರಾವಣ ರಾಜ್ಯ ಅಲ್ವಾ ಅಂತ ಬಾಬಾ ಹೇಳ್ತಿದ್ರು. ಬಾಬರವ್ರು ತಿಳಿಸ್ತಿದ್ದಾರೆ, ರಾವಣನ ತಲೆ ಮೇಲೆ ಕತ್ತೆಯ ತಲೆಯನ್ನು ತೋರಿಸ್ತಾರಲ್ವಾ, ತೋ ಖ್ಯಾಲ್ ಹುವಾ ಯ ರಾಜಾಯಿ ನಹಿ ಗದಾಯಿ ಹೇ. ಆವಾಗ ವಿಚಾರ ಬಂತು, ಇದೇನು ರಾಜಾಯಿ ಅಲ್ಲ, ಇದು ಎಲ್ಲ ಗುಲಾಮಿತನ, ಇದೆಲ್ಲ ಗದಾಯಿ. ಅದಕ್ಕೆ ಬಾಬಾ ಹೇಳ್ತಾರೆ ಉದಾಹರಣೆಯನ್ನು, ಗದಾ ಘಡಿ ಘಡಿ ಮಿಟ್ಟಿ ಮೇಲೆ ಲಥೇಡ್ಕರ್ ಧೋಬಿ ಕೆ ಕಪಡೆ ಸಬ್ ಖರಾಬ್ ಕರ್ ದೇತಾ ಹೇ. ಕತ್ತೆ ಏನು ಮಾಡ್ತದೆ, ಅಗಸ ಎಷ್ಟು ಎಲ್ಲ ಸ್ವಚ್ಛ ಮಾಡಿ ವಾಶ್ ಮಾಡಿ ಬಟ್ಟೆಗಳನ್ನು ಇಟ್ಟರೆ ಇದು ಕತ್ತೆ ಎಲ್ಲ ಕೆಸರಲ್ಲಿ ಹೊರಳಾಡಿ ಬಟ್ಟೆಗಳನ್ನೆಲ್ಲ ಕೊಳಕು ಮಾಡಿಬಿಡ್ತದೆ, ಹಾಳು ಮಾಡಿಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ತುಮ್ ಕ್ಯಾತೆ, ನೀವೇನಾಗಿದ್ರಿ ಅಂತಾರೆ ಬಾಬಾ. ಅವ ತುಮಾರಿ ಕ್ಯಾ ಅವಸ್ಥಾ ಹೋಗೈ, ಈಗ ನಿಮ್ಮ ಅವಸ್ಥೆ ಹೇಗಾಗಿದೆ ಎಲ್ಲವನ್ನು ಬಾಬರವರೇ ಕುಳಿತು ತಿಳಿಸ್ಕೊಡ್ತಾರೆ. ದಾದಾ ಬಿ ಸಮझाते हैं. ಶಿವಬಾಬರವರು ತಿಳಿಸ್ಕೊಡ್ತಾರೆ, ದಾದಾರವರು ತಿಳಿಸ್ಕೊಡ್ತಾರೆ, ಇಬ್ಬರದು ನಡೀತಾ ಇರ್ತದೆ ಅಂತಾರೆ ಬಾಬಾ. ज्ञान में जो अच्छी ರೀತಿ समझाते हैं वो तीखे कहेंगे. ಜ್ಞಾನದಲ್ಲಿ ಯಾರು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೋ ಅವರು ತೀಕ್ಷ್ಣ ಅಂತ ಹೇಳ್ತಾರೆ ಬಾಬಾ. ನಂಬರ್ ವಾರಂತೂ ಇದ್ದೇ ಇರ್ತಾರಲ್ವಾ. तो तुम बच्चे भी समझाते हो ये राजधानी ಸ್ಥಾಪನೆ हो रही है. ತಾವು ಮಕ್ಕಳು ಸಹ ತಿಳಿಸ್ಕೊಡ್ತೀರಿ ಅಂತಾರೆ ಬಾಬಾ. ಈಗ ಸ್ವರ್ಗದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಜರೂರ್ ನಂಬರ್ ವಾರ್ ಪದ ಪಾಯಿಂಗೆ ಅಂದಮೇಲೆ ಎಲ್ಲರೂ ಸಹ ನಂಬರ್ ವಾರ್ ಆಗಿ ಪದವಿಯನ್ನು ಪಡ್ಕೊಳ್ತಾರೆ. ಆತ್ಮ ಹಿ ಅಪನಾ ಪಾರ್ಟ್ ಕಲ್ಪ ಕಲ್ಪ ಬಜಾತಿ ಹೇ. ಆತ್ಮನೇ ಕಲ್ಪ ಕಲ್ಪಕ್ಕೂ ತನ್ನ ತನ್ನ ಪಾತ್ರವನ್ನು ಅಭಿನಯಿಸ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜರೂರ್ ನಂಬರ್ ವಾರ್ ಪದ ಪಾಯಿಂಗೆ.
ಎಲ್ಲರೂ ಅವ್ರು ಹೆಂಗೆ ಪುರುಷಾರ್ಥ ಮಾಡ್ತಾರೋ ಅದಕ್ಕೆ ತಕ್ಕಂತೆ ನಂಬರ್ ವಾರಾಗಿ ಪದವಿ ಪಡ್ಕೊಳ್ತಾರೆ. ಎಲ್ಲರೂ ಪ್ರತಿಕಲ್ಪಕ್ಕೂ ತಮ್ಮ ತಮ್ಮ ಪಾತ್ರವನ್ನೇ ಅಭಿನಯಿಸ್ತಾರೆ. ಸಬ್ ಏಕ್ ಸಮಾನ್ ಜ್ಞಾನ ನಹಿ ಉಠಾಯಂಗೆ. ಎಲ್ಲರೂ ಒಂದೇ ಸಮಾನ ಬಾಬರವರ ಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಅಂತಾರೆ ಈ ಸ್ಥಾಪನಾ ಹಿ ವಂಡರ್ಫುಲ್ ಹೇ. ಇದೇನು ಸ್ಥಾಪನೆಯ ಕಾರ್ಯ ಇದೆ ಬಹಳ ವಂಡರ್ಫುಲ್ ಅಂತಾರೆ ಬಾಬಾ. ದೂಸರೇ ಕೊಯ್ ಸ್ಥಾಪನಾ ಕಾ ಜ್ಞಾನ ಥೋಡೇ ದೇತೆ ಹೇ. ಬೇರೆ ಯಾರೂ ಸಹ ಸ್ಥಾಪನೆಯ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸಮಜೋ ಸಿಖ್ ಧರ್ಮಕ್ಕೆ ಸ್ಥಾಪನಾ ಹುಯಿ. ಸಿಖ್ ಧರ್ಮದ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ಬಾಬಾ. ಅಂದರೆ ಶುದ್ಧ ಆತ್ಮನೇ ಪ್ರವೇಶ ಕಿಯ ಕುछ समय के बाद ಸಿಖ್ ಧರ್ಮಕ್ಕೆ ಸ್ಥಾಪನಾ ಹುಯಿ. ಅಂದರೆ ಶುದ್ಧವಾದ ಆತ್ಮ ಪರಮಧಾಮದಿಂದ ಬಂದು ಪ್ರವೇಶ ಮಾಡಿತು. ಆಮೇಲೆ ಸಿಖ್ ಧರ್ಮದ ಸ್ಥಾಪನೆ ಆಯಿತು. ತೋ ಉನ್ನೋಂಕ ಹೆಡ್ ಕೌನ್ ಹೇ. ಸಿಖ್ ಧರ್ಮದ ಹೆಡ್ ಯಾರು? ಗುರು ನಾನಕ್ ಅವರು. उसने आकर जप साहेब बनाया. पहले तो नई आत्माएं ही होंगी क्योंकि पवित्र आत्मा होती है ना, तो पवित्र को महान आत्मा कहते हैं. ಮೊದಲು ಗುರು ನಾನಕ್ ಅವರ ಆತ್ಮ ಬಂದು ಪ್ರವೇಶ ಮಾಡಿ ಆಮೇಲೆ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದರು. ಆಮೇಲೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆತ್ಮಗಳು ಪರಮಧಾಮದಿಂದ ಸಾಕಾರ ಜಗತ್ತಿಗೆ ಬರುತ್ತಾರೆ. ಮೊಟ್ಟ ಮೊದಲನೇದಾಗಿ ಅವರು ಪರಮಧಾಮದಿಂದ ಸಾಕಾರ ಜಗತ್ತಿಗೆ ಬರೋದ್ರಿಂದ ಆ ಎಲ್ಲ ಆತ್ಮಗಳು ಪವಿತ್ರ ಆತ್ಮಗಳು. ಆ ಪವಿತ್ರ ಆತ್ಮಗಳಿಗೆ ಮಹಾನ್ ಆತ್ಮ ಅಂತ ಹೇಳಲಾಗ್ತದೆ. ಆದರೆ ಸುಪ್ರೀಂ ತೋ ಏಕ್ ಬಾಪ್ ಕೋ ಹಿ ಕಹಾ ಜಾತಾ ಹೇ. ಸುಪ್ರೀಂ ಯಾರು? ಶಿವ ಬಾಬಾ ಒಬ್ಬರೇ. ವಹ ಭಿ ಧರ್ಮ ಸ್ಥಾಪನ್ ಕರ್ತೆ ಹೇ ತೋ ಮಹಾನ್ ಕಹೆಂಗೆ ನಾ. ಶಿವ ಬಾಬರವರು ಸಹ ಧರ್ಮ ಸ್ಥಾಪನೆಯ ಕಾರ್ಯವನ್ನು ಮಾಡ್ತಾರೆ. ಆದರೆ ಉಳಿದವರು ಎಲ್ಲರೂ ನಂಬರ್ ವಾರಾಗಿ ಹಿಂದೆ ಹಿಂದೆ ಬರ್ತಾರಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಾರೆ 500 ವರ್ಷ ಪಹಲೆ ಏಕ್ ಆತ್ಮ ಆಯಿ आकर सिख धर्म स्थापन किया. उस समय ग्रंथ कहाँ से आएगा? 500 ವರ್ಷಗಳ ಹಿಂದೆ ಪರಮಧಾಮದಿಂದ ಒಂದು ಆತ್ಮ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಸಿಖ್ ಧರ್ಮ ಸ್ಥಾಪನೆ ಮಾಡಿದ ಕೂಡಲೇ ಆವಾಗ ಎಲ್ಲಿ ಗ್ರಂಥ ಬರಬೇಕು? ಅವಶ್ಯವಾಗಿ ಸುಖಮನಿ ಅಥವಾ ಜಪ ಸಾಹೇಬ್ ಇವೆಲ್ಲ ಗ್ರಂಥಗಳು ಆಮೇಲೆ ತಯಾರಾಗಿರ್ಬೇಕಲ್ವಾ ಅಂತಾರೆ ಬಾಬಾ. ಅಂದರೆ ಆ ಗ್ರಂಥಗಳಲ್ಲಿ ಅವರು ಏನು ಶಿಕ್ಷಣ ಕೊಟ್ಟರು? ಸುಖಮನಿ ಇರ್ಬೋದು, ಜಪ ಸಾಹೇಬ್ ಇರ್ಬೋದು. ಸಿಖ್ ಧರ್ಮದವರಿಗೆ ಏನು ಶಿಕ್ಷಣ ಕೊಟ್ಟರು ಗುರುನಾನಕ್ ಅವರು? ಅದರಲ್ಲಿ ಅವರು ಅದನ್ನು ಬರೆದ್ರು. ಉಮಂಗ ಆತಾ ಹೇ ತೋ ಬಾಪ್ ಕಿ ಬೈಟ್ ಮಹಿಮಾ ಕರ್ತೆ ಹೇ. ಅವ್ರಿಗೆ ಉಮಂಗ ಉತ್ಸಾಹ ಬಂದಂಗೆ ತಂದೆಗೇನೆ ಎಲ್ಲ ಮಹಿಮೆ ಮಾಡಿದರು. ಬಾಕಿ ಪುಸ್ತಕ ಆದೀತೋ ಬಾದ್ ಮೇ ಬಂತೆ. ಮೊದಲೇ ಏನು ಸಿಖ್ ಧರ್ಮ ಸ್ಥಾಪನೆ ಆಗುವಾಗಲೇ ಇವೆಲ್ಲ ಪುಸ್ತಕಗಳಿರಲಿಲ್ಲ. ಇವೆಲ್ಲ ಆಮೇಲೆ ತಯಾರಾಯಿತು. ಅನೇಕ ಯಾರು ಸಿಖ್ ಧರ್ಮದವರ ಸಂಖ್ಯೆ ಜಾಸ್ತಿ ಆದ ಮೇಲೆ ಇವೆಲ್ಲ ಶಾಸ್ತ್ರಗಳು ಅಥವಾ ಧರ್ಮ ಗ್ರಂಥಗಳು ತಯಾರಾಯಿತು. ಪಡ್ನೆ ವಾಲೆ ಬಿ ತೋ ಚಾಹಿಯೇನಾ. ಬಾಬಾ ಹೇಳ್ತಾರೆ ಈ ಗ್ರಂಥಗಳನ್ನು ಅಥವಾ ಧರ್ಮ ಗ್ರಂಥವನ್ನು ಓದುವವರು ಬೇಕಲ್ವಾ. ಸಬಕೆ ಶಾಸ್ತ್ರ ಪೀಛೆ ಬನೆ ಹೋಂಗೆ. ಎಲ್ಲರ ಶಾಸ್ತ್ರಗಳು ಕೊನೆಗೆ ತಯಾರಾಗಿರ್ಬೋದಲ್ವಾ ಅಂತಾರೆ ಬಾಬಾ. ಜಬ್ ಭಕ್ತಿ ಮಾರ್ಗ ಶುರು ಹೋ ತಬ ಶಾಸ್ತ್ರ ಪಡೆ. ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ. ಯಾವಾಗ ಭಕ್ತಿ ಮಾರ್ಗ ಶುರು ಆಯ್ತಲ್ಲ ಆವಾಗ ಶಾಸ್ತ್ರಗಳನ್ನು ಓದಿರ್ಬೋದು. ಜ್ಞಾನ ಅಂತೂ ಬೇಕಲ್ವಾ. ಪಹಲೆ ಸತೋ ಪ್ರಧಾನ ಹೋಂಗೆ ಫಿರ್ ಸತೋ ರಜೋ ತಮೋ ಮೇ ಆತೆ ಹೇ. ಮೊಟ್ಟ ಮೊದಲು ಎಲ್ಲ ಆತ್ಮಗಳು ಸತೋ ಪ್ರಧಾನ ಇರ್ತಾರೆ. ಆಮೇಲೆ ಸತೋ ಪ್ರಧಾನ ಇದ್ದವರು ಸತೋ ಆಗ್ತಾರೆ. ಆಮೇಲೆ ರಜೋ, ಆಮೇಲೆ ತಮೋ. ತೋ ಜಬ್ ಬಹುತ್ ವೃದ್ಧಿ ಹೋ ತಬ ಮಹಿಮಾ ಹೋ. ಯಾವಾಗ ಅವರ ಸಂಖ್ಯೆಯಲ್ಲಿ ಬಹಳ ವೃದ್ಧಿ ಆಗ್ತದೋ ಆವಾಗ ಮಹಿಮೆ ನಡೀತದೆ. ಆವಾಗ ಎಲ್ಲ ಶಾಸ್ತ್ರಗಳೆಲ್ಲ ತಯಾರಾಗ್ತದೆ. ಇಲ್ಲಾಂದ್ರೆ ವೃದ್ಧಿ ಯಾರು ಮಾಡೋರು ಅಂತಾರೆ ಬಾಬಾ. ಎಷ್ಟು ಜನ ಫಾಲೋವರ್ಸ್ ಎಲ್ಲ ತಯಾರಾಗ್ತಾರಲ್ವಾ. तो सिख धर्म की आत्माएं आवे जो आकर ಫಾಲೋ ಕರೆ. ಸಿಖ್ ಧರ್ಮದ ಆತ್ಮಗಳೇ ಪರಮಧಾಮದಿಂದ ಬರಬೇಕು. ಬಂದು ಅವ್ರು ಏನು ಮಾಡಬೇಕು? ಫಾಲೋ ಮಾಡಬೇಕು. ಉಸ್ಮೆ ತೋ ಬಹುತ್ ಟೈಮ್ ಚಾಹಿಯೆ. ಇದರಲ್ಲಿ ಬಹಳಷ್ಟು ಸಮಯ ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬರವ್ರು ತಿಳಿಸ್ತಿದ್ದಾರೆ, ನೈ ಆತ್ಮ ಜೋ ಆತಿ ಹೇ ಉನ್ಕೋ ದುಃಖ ತೋ ಹೋ ನೈ ಸಕ್ತಾ. ಯಾರು ಹೊಸ ಆತ್ಮ ಬರ್ತಾರಲ್ಲ ಪರಮಧಾಮದಿಂದ, ಈಗ ತಾನೇ ಪರಮಧಾಮದಿಂದ ಫ್ರೆಶ್ ಆಗಿ ಆ ಆತ್ಮಗಳು ಬಂದಿರೋದ್ರಿಂದ ಅವ್ರು ಯಾವ ರೀತಿಯ ದುಃಖನೂ ಇರುವುದಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಅವರೆಲ್ಲ ಪವಿತ್ರ ಆತ್ಮಗಳು, ಪಾವನ ಆತ್ಮಗಳು. ಈಗ ತಾನೇ ಈ ಸಾಕಾರ ಜಗತ್ತಿಗೆ ಬಂದಿರ್ತಾರೆ. ಅವ್ರು ಯಾವ ಪ್ರಕಾರದ ದುಃಖನೂ ಇರಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಲಾನೇ ಇಲ್ಲ ಅಂತಾರೆ ಬಾಬಾ.
ಆತ್ಮ ಮೊದಲು ಸತೋ ಪ್ರಧಾನ ಇರ್ತದೆ, ಆಮೇಲೆ ಸತೋ ಪ್ರಧಾನದಿಂದ ಯಾವಾಗ ಸತೋ ರಜೋ ತಮೋದಲ್ಲಿ ಬಂದಾಗ ದುಃಖ ಆಗ್ತದೆ ಅಂತಾರೆ ಬಾಬಾ. ಲಾನು ಅದೇ ರೀತಿ ಇದೆ ಅಲ್ವಾ. ಆದರೆ ಇಲ್ಲಿ ಎಲ್ಲ ಮಿಕ್ಸಪ್ ಅಂತಾರೆ ಬಾಬಾ. ಯಾವಾಗ ಈ ಕಲಿಯುಗದಲ್ಲಿ ರಾವಣ ಸಂಪ್ರದಾಯ ಬಿ ಹೇ ತೋ ರಾಮ ಸಂಪ್ರದಾಯ ಬಿ ಹೇ, ಅಭಿ ತೋ ಸಂಪೂರ್ಣ ಬನೇ ನಹೀ ಹೇ. ಇಲ್ಲಿ ರಾಮನ ಸಂಪ್ರದಾಯನೂ ಇದೆ, ರಾವಣ ಸಂಪ್ರದಾಯನೂ ಇದೆ ಅಂತಾರೆ ಬಾಬಾ. ಇದುವರೆಗೂ ಯಾರೂ ಸಂಪೂರ್ಣ ಅಂತೂ ಆಗಿಲ್ಲ. ಯಾವಾಗ ಸಂಪೂರ್ಣ ಆಗಿಬಿಡ್ತಾರೆ ಆವಾಗ ಈ ಶರೀರದಲ್ಲಿ ಇರುವುದೇ ಇಲ್ಲ, ಈ ಶರೀರವನ್ನೇ ಬಿಟ್ಟು ಬಿಡ್ತಾರೆ. ಕರ್ಮಾತೀತ ಅವಸ್ಥೆಯನ್ನು ಯಾರು ಪಡ್ಕೊಂಡಿರ್ತಾರೋ ಅವ್ರು ಯಾವ ರೀತಿಯ ದುಃಖ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. ಆ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಂಡಿರೋರು ಈ ಚೀಚಿ ಜಗತ್ನಲ್ಲಿ, ಕೊಳಕು ಜಗತ್ನಲ್ಲಿ, ಈ ಅಪವಿತ್ರ ಶರೀರದಲ್ಲಿ ಅವ್ರು ಇರಲಿಕ್ಕೇ ಸಾಧ್ಯವಿಲ್ಲ. ಆ ಆತ್ಮಗಳು ಹೋಗೇ ಬಿಡ್ತಾರಂತಾರೆ ಬಾಬಾ. ಬಾಕಿ ಜೋ ರಹೇಂಗೆ ವ ಕರ್ಮಾತೀತ ನೈ ಬನೆ ಹೋಂಗೆ. ಹಾಗಾದರೆ ಯಾರು ಇಲ್ಲಿ ಇರ್ತಾರೆ ಅವರು ಯಾರೂ ಕರ್ಮಾತೀತ ಆಗಿಲ್ಲ ಅಂತ ಅರ್ಥ. ನಾನು ಕರ್ಮಾತೀತ ಆಗಿದ್ದೇನೆ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿಕ್ಕೆ ಆತ್ಮ ಶರೀರದಲ್ಲಿ ಇರುವುದೇ ಇಲ್ಲ. ಕರ್ಮಾತೀತ ಆದ ಕೂಡಲೇ ಶರೀರ ಬಿಟ್ಟು ಹೋಗೇ ಬಿಡ್ತದೆ. ಬಾಬಾ ಅಂತಾರೆ ಸಬ್ ತೋ ಏಕ್ ಸಾತ್ ಕರ್ಮಾತೀತ ಹೋ ನೈ ಸಕ್ತೆ. ಎಲ್ಲರೂ ಏನು ಒಟ್ಟಿಗೆನೆ ಕರ್ಮಾತೀತ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ. ಭಲೆ ವಿನಾಶ ಹೋತಾ ಹೇ ತೋ ಬಿ ಕುಚ್ ಬಚೆಂಗೆ. ವಿನಾಶ ಆಗ್ತದೆ, ವಿನಾಶ ಆದ್ರೂ ಸ್ವಲ್ಪ ಜನ ಉಳಿತಾರಲ್ವಾ ಅಂತಾರೆ ಬಾಬಾ. ಪ್ರಳಯ ಅಂತೂ ಆಗೋದಿಲ್ಲ. ಗಾಯನ ಇದೆ ಅಲ್ವಾ, ಏನಂತ ಗಾಯನ ಇದೆ? ರಾಮಗಯೋ ರಾವಣಗಯೋ. ರಾಮನು ಹೋದ್ರು ರಾವಣನು ಹೋದ್ರು. ರಾವಣನ ಪರಿವಾರ ಭಾಳ ದೊಡ್ಡದಿತ್ತು, ನಮ್ಮ ಪರಿವಾರ ರಾಮನ ಪರಿವಾರ ಬಹಳ ಚಿಕ್ಕದು. ಅಥವಾ ಕಿತ್ತನೇ ಢೇರ್ ಧರ್ಮ ಹೇ. ಅವರೆಲ್ಲ ಎಷ್ಟೆಲ್ಲ ಧರ್ಮದವ್ರು ಅಂತಾರೆ ಬಾಬಾ. ವಾಸ್ತವ ಮೇ ಸಬ್ಸೆ ಬಡಾ ಪರಿವಾರ ಹಮಾರ ಹೋನಾ ಚಾಹಿಯೆ. ಹಾಗೆ ನೋಡಿದರೆ ಎಲ್ಲರಿಗಿಂತ ದೊಡ್ಡ ಪರಿವಾರ ನಮ್ಮದೇ ಇರಬೇಕಿತ್ತು. ಯಾಕೆಂದರೆ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಬಂದಿರೋ ಧರ್ಮನೇ ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮ. ಈಗಂತೂ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದ್ದಾರೆ ಅಂತಾರೆ ಬಾಬಾ. ತೋ ಕ್ರಿಶ್ಚಿಯನ್ ಬಹುತ್ ಬನ್ ಗಯೇ ಹೇ. ಇವತ್ತು ದಿನಮಾನಗಳಲ್ಲಿ ಇಡೀ ಜಗತ್ತಿನಲ್ಲಿ ಕ್ರಿಶ್ಚಿಯನ್ಸ್ ಸಂಖ್ಯೆ ಜಾಸ್ತಿ ಅಂತಾರೆ ಬಾಬಾ. ಜहाँ ಮನುಷ್ಯ ಸುಖ ದೇಖ್ತೆ ಹೇ, ಪೊಸಿಷನ್ ದೇಖ್ತೆ ಹೇ, ತೋ ಉಸ್ ಧರ್ಮಕ್ಕೆ ಬನ್ ಜಾತೆ ಹೇ. ಎಲ್ಲಿ ಮನುಷ್ಯರು ಸುಖ ನೋಡ್ತಾರೋ, ಪೊಸಿಷನ್ ನೋಡ್ತಾರೋ ಅವಾಗ ಅದೇ ಧರ್ಮದವ್ರು ಆಗಿಬಿಡ್ತಾರೆ. ಜಬ್ ಜಬ್ ಪೋಪ್ ಆತಾ ಹೇ ತೋ ಬಹುತ್ ಕ್ರಿಶ್ಚಿಯನ್ ಬಂತೆ ಹೇ. ಯಾವಾಗ ಎಲ್ಲೆಲ್ಲಿ ಪೋಪುಗಳು ಬರ್ತಾರೋ ಅವು ಬಹಳ ಜನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿಬಿಡ್ತಾರೆ. ಆವಾಗ ಕ್ರಿಶ್ಚಿಯನ್ರ ಸಂಖ್ಯೆಯಲ್ಲಿ ಬಹಳಷ್ಟು ವೃದ್ಧಿ ಆಗ್ತಾ ಹೋಗ್ತದೆ. ತೋ ಬಾಬಾ ಅಂತಾರೆ ಸತ್ಯುಗ್ ಮೇ ತೋ ಹೇ ಏಕ್ ಹಿ ಬಚ್ಚಾ ಏಕ್ ಬಚ್ಚಿ. ಸತ್ಯುಗದಲ್ಲಿರೋದು ಒಬ್ಬರೇ ಮಗ ಒಬ್ಬರೇ ಮಗಳು ಅಂತ ಹೇಳ್ತಾರೆ ಬಾಬಾ. ಅದು ಸತ್ಯುಗದಲ್ಲ, ಅಲ್ಲಿದ ನಿಯಮ. ಔರ್ ಕೊಯ್ ಧರ್ಮಕ್ಕೆ ಐಸಿ ವೃದ್ಧಿ ನಹಿ ಹೋತಿ ಹೇ. ಬೇರೆ ಯಾವ ಧರ್ಮದ್ದು ಈ ರೀತಿ ವೃದ್ಧಿ ಆಗೋದಿಲ್ಲ. ಈಗ ನೋಡಿ ಅಂತಾರೆ ಬಾಬಾ ಸಬ್ಸೆ ಕ್ರಿಶ್ಚಿಯನ್ ತೀಖೆ ಹೇ. ಎಲ್ಲರಿಗಿಂತ ಫಾಸ್ಟ್ ತೀಕ್ಷ್ಣ ಇರುವವರು ಯಾರು? ಕ್ರಿಶ್ಚಿಯನ್ಸ್. ಜೋ ಬಹುತ್ ಬಚ್ಚೆ ಪೈದಾ ಕರ್ತೆ ಹೇ ಉನ್ಕೋ ಇನಾಮ್ ಮಿಲ್ತಾ ಹೇ. ನೋಡಿ ಯಾರು ಭಾಳ ಜನ ಮಕ್ಕಳಿಗೆ ಜನ್ಮ ಕೊಡ್ತಾರೋ ಅವರಿಗೆ ಬಹುಮಾನ ಸಿಗ್ತದೆ. ಯಾಕೆ ಅಂದರೆ ಉನ್ನೋಂಕೋ ತೋ ಮನುಷ್ಯ ಚಾಹಿಯೇನಾ ಜೋ ಮಿಲ್ಟ್ರಿ ಲಷ್ಕರ್ ಕಾಮ್ ಮೇ ಆಯೇಗಾ. ಅವ್ರಿಗೆ ಬರೀ ಜನಬಲ ಬೇಕಲ್ವಾ, ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಬೇಕು ಅಂದರೆ ಅವರು ಮಿಲ್ಟ್ರಿಯಲ್ಲೆಲ್ಲ ಕೆಲಸಕ್ಕೆ ಬರ್ತಾರೆ ಅಂತ. ನೋಡಿದರೆ ಎಲ್ಲರೂ ಕ್ರಿಶ್ಚಿಯನ್ಸೇ ಅಂತಾರೆ ಬಾಬಾ. ರಷ್ಯಾದಲ್ಲಿರೋರು ಕ್ರಿಶ್ಚಿಯನ್ಸ್, ಅಮೇರಿಕಾ ಅವರು ಕ್ರಿಶ್ಚಿಯನ್ಸ್. ಅದಕ್ಕೆ ಒಂದು ಕಥೆ ಇದೆ ಅಲ್ವಾ ಅಂತಾರೆ ಬಾಬಾ. ಯಾವ ಕಥೆ ಇದೆ? ದೋ ಬಂದರ್ ಲಡೆ ಮಾಖನ್ ಬಿಲ್ಲ ಖಾಗಯ. ಇಬ್ಬರ ಜಗಳ, ಮೂರನೆಯವನಿಗೆ ಲಾಭ ಅಂತ. ಎರಡು ಬೆಕ್ಕುಗಳು ಜಗಳ ಮಾಡ್ತದೆ, ನಡುವೆ ಬೆಣ್ಣೆ ತಿಂದದ್ಯಾರು? ಮಂಗ. ಇದು ಎಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಹಾಗೆ ತೋ ಹಿಂದೂ ಮುಸಲ್ಮಾನ್ ಇಕ್ಕಟ್ಟೆ रहते. ಮೊದಲು ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಭಾರತದಲ್ಲಿ ಒಟ್ಟಿಗೆ ಇರ್ತಿದ್ರು. ಜಬ್ ಅಲಗ್ ಹುಯೆ, ಯಾವಾಗ ಹಿಂದೂ ಮುಸಲ್ಮಾನರು ಬೇರೆ ಬೇರೆ ಆದರೂ ಅವು ಪಾಕಿಸ್ತಾನಕ್ಕೆ ನೈ ರಾಜಾಯಿ ಖಡಿ ಹೋಗಿ, ಪಾಕಿಸ್ತಾನ ದೇಶ ಬೇರೆನೇ ಆಗಿಬಿಡ್ತು. ಯಾಕೆ ಅನ್ನೋದಿಲ್ಲ ಬಾಬಾ. ಇದು ಡ್ರಾಮಾ ಬನಾ ಹುವಾ ಹೇ. ದೋ ಲಡೆಂಗೆ ತೋ ಬಾರೂದ್ ಲೇಂಗೆ, ದಂಧಾ ಹೋಗ. ಎಷ್ಟು ಬುದ್ಧಿ ಭ್ರಷ್ಟ ಆಗಿದೆ ಅಂತಂದರೆ, ಇಬ್ಬರು ದೇಶಗಳಲ್ಲಿ ಜಗಳ ಹಚ್ಚಿದರೆ ಏನಾಗ್ಬಿಡುತ್ತದೆ? ಇವರು ತಯಾರು ಮಾಡಿರುವಂಥ ಬಾಂಬ್ಸ್ಗಳೆಲ್ಲ ಸೇಲ್ ಆಗ್ತದೆ, ತಮಗೆ ಲಾಭ ಆಗ್ತದೆ ಅಂತ ಏನು ಮಾಡಿಬಿಡ್ತಾರೆ? ಜಗಳ ಹಚ್ಚಿಬಿಡ್ತಾರೆ. ಬಾಬಾ ಹೇಳ್ತಾರೆ ಊಂಚಿತೆ ಊಂಚ್ ಉನೋಂಕ ಯ ದಂಧಾ ಹೇ.
ಅವ್ರದ್ದು ಎಲ್ಲದಕ್ಕಿಂತ ದೊಡ್ಡ ದಂಧ ಯಾವುದು? ಬಾಂಬ್ಸ್ಗಳನ್ನು ತಯಾರು ಮಾಡೋದು. ಇನ್ನು ತಯಾರು ಮಾಡಿದ ಮೇಲೆ ಏನು ಮಾಡೋದು? ಎಲ್ಲರಿಗೂ ಸೇಲ್ ಮಾಡೋದು. ಯಾರ ನಡುವೆನೂ ಜಗಳನೇ ಇಲ್ಲ ಅಂದರೆ ಬಾಂಬ್ಸ್ಗಳು ಸೇಲ್ ಆಗೋದಿಲ್ಲ. ಅದಕ್ಕೆ 2 ರಾಷ್ಟ್ರಗಳಲ್ಲಿ ಪರಸ್ಪರ ಜಗಳ ಹಚ್ಚಿ 2 ರಾಷ್ಟ್ರಗಳಿಗೆ ಏನು ಮಾಡ್ತಾರೆ ಇವರು? ಬಾಂಬ್ಸ್ಗಳನ್ನು ಸೇಲ್ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಡ್ರಾಮಾ ಮೇ ವಿಜಯ್ ಕಿ ಭಾವಿ ತುಮಾರಿ ಹೇ. ಅರೆ ಡ್ರಾಮಾನುಸಾರವಾಗಿ ಕಲ್ಪಕ್ಕೂ ವಿಜಯಿಗಳಾಗೋರು ನಾವು ಮಕ್ಕಳೇ. 100% ಸರ್ಟನ್ ಹೇ, ಇದು 100ಕ್ಕೆ 100% ನಿಶ್ಚಿತ ಅಂತಾರೆ ಬಾಬಾ. ನಿಮ್ಮನ್ನು ಯಾರೂ ಎಂದಿಗೂ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಾಕಿ ಸಬ್ ಖತಮ್ ಹೋ ಜಾಯಂಗೆ, ಉಳಿದವ್ರು ಯಾರೂ ಉಳಿಯಂಗಿಲ್ಲ, ಎಲ್ಲರೂ ಖತಮ್ ಆಗಿಬಿಡ್ತಾರೆ ಅಂತಾರೆ ಬಾಬಾ, ಸಮಾಪ್ತಿಯಾಗಿಬಿಡ್ತಾರೆ. तुम जानते हो नई दुनिया में हमारा राज्य होगा जिसके लिए ही तुम पढ़ते हो. ಹೊಸ ಜಗತ್ತಿನಲ್ಲಿ ನಮ್ಮದೇ ರಾಜ್ಯ. ಆ ಹೊಸ ಜಗತ್ತಿಗೆ ಮಾಲೀಕರಾಗಲಿಕ್ಕೆ ನಾವೆಲ್ಲ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಓದ್ತಿದ್ದೀವಿ. ಹೊಸ ಜಗತ್ತಿಗೆ ಮಾಲೀಕರಾಗಲಿಕ್ಕೆ ನಾವೆಲ್ಲ ಯೋಗ್ಯರಾಗ್ತಿದ್ದೀವಿ. बाबा अंतरे तुम लायक थे, अब न लायक बन पड़े हो, फिर लायक बनना है. ನಾವು ಹೊಸ ಜಗತ್ತಿಗೆ ಮಾಲೀಕರಾಗಲಿಕ್ಕೆ ಯೋಗ್ಯರಿದ್ದೆವು, ಆಮೇಲೆ ಯೋಗ್ಯರಿದ್ದವರು ನಾವೇ ಅಯೋಗ್ಯರಾಗಿ ಬಿಟ್ಟೆವು. ಈಗ ಪುನಃ ನಾವು ಹೊಸ ಜಗತ್ತಿನ ಮಾಲೀಕರಾಗಲಿಕ್ಕೆ ಯೋಗ್ಯರಾಗಬೇಕು ಅಂತಾರೆ ಬಾಬಾ. ಗಾತೆ ಬಿ ಹೇ ಪತಿತ ಪಾವನ್ ಆವೋ, ಎಲ್ಲರೂ ಗಾಯನ ಮಾಡ್ತಾರೆ. ಹೇ ಪತಿತ ಪಾವನ ತಂದೆಯೇ ಬಾ ಅಂತ ಗಾಯನ ಮಾಡ್ತಾರೆ, ಮೊರೆ ಇಡ್ತಾರೆ. ಆದರೆ ಅರ್ಥ ಯಾರೂ ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಯಹೇ ಹಿ ಸಾರಾ ಜಂಗಲ್, ಇದು ಇಡೀ ಹಳೆಯ ಜಗತ್ತೇ ಇದು ಮುಳ್ಳಿನ ಕಾಡು ಅಂತಾರೆ ಬಾಬಾ. ಈಗ ಬಾಬಾ ಬಂದಿದ್ದಾರೆ. ಬಾಬಾ ಬಂದು ಏನು ಮಾಡ್ತಿದ್ದಾರೆ? ಬಾಪಾಕರ್ ಕಾಂಟೋಂಕೆ ಜಂಗಲ್ಕೋ ಗಾರ್ಡನ್ ಆಫ್ ಫ್ಲವರ್ ಬನಾತೆ ಹೇ. ಬಾಬರವರು ಬಂದು ಮುಳ್ಳಿನ ಕಾಡನ್ನು ಸುಂದರ ಹೂದೋಟವನ್ನಾಗಿ ಮಾಡ್ತಾ ಇದ್ದಾರೆ. ಬಾಬರವ್ರು ತಿಳಿಸ್ತಿದ್ದಾರೆ, ವಹ ಹೇ ಡಿ ವರ್ಡ್ और यह है ಡೆವಿಲ್ ವರ್ಡ್. ಆ ಜಗತ್ತು ಅದು ದೈವಿ ಜಗತ್ತು, ಅದು ಸ್ವರ್ಗ. ಇದು ಡೆವಿಲ್ ವರ್ಡ್, ದೆವ್ವಗಳ ಜಗತ್ತು ಅಂತಾರೆ ಬಾಬಾ. ಸಾರಿ ಮನುಷ್ಯ ಸೃಷ್ಟಿ ಕಾ ರಾಜ್ ಸಮझाया है. ಇಡೀ ಮನುಷ್ಯ ಸೃಷ್ಟಿಯ ರಹಸ್ಯವನ್ನು ಬಾಬರವರು ತಿಳಿಸ್ಕೊಟ್ಟಿದ್ದಾರೆ. तुम अभी समझते हो हम अपने धर्म को भूल धर्म भ्रष्ट हो गए हैं. ನಾವು ನಮ್ಮ ನಿಜವಾದ ಧರ್ಮವನ್ನು ಮರೆತು ಎಲ್ಲರೂ ಧರ್ಮ ಭ್ರಷ್ಟ ಆಗಿಬಿಟ್ಟಿದ್ದೀವಿ. ಬಾಬಾ ಹೇಳ್ತಾರೆ, ತೋ ಸಬ್ ಕರ್ಮ ವಿಕರ್ಮ ಹೀ ಹೋತೆ ಹೇ. ನಾವೆಲ್ಲ ಧರ್ಮಭ್ರಷ್ಟ ಆದಾಗ ನಾವು ಮಾಡುವಂಥ ಕರ್ಮಗಳೆಲ್ಲ ವಿಕರ್ಮಗಳೇ ಆಗ್ತದೆ. ತೋ ಕರ್ಮ ವಿಕರ್ಮ ಅಕರ್ಮ ಕಿ ಗತಿ ಬಾಬಾ ತುಮಕೋ ಸಮझाकर गए थे. ಬಾಬರವರೇ ನಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ಕೊಟ್ಟು ಹೋಗಿದ್ರು. तुम समझते हो बरोबर कल हम ऐसे थे फिर आज हम यह बनते हैं. ತಾವು ಮಕ್ಕಳು ತಿಳ್ಕೊಂಡಿದ್ದೀರಂತಾರೆ ಬಾಬಾ. ಹೌದು, ನಿನ್ನೆ ನಾವು ಹೀಗಿದ್ದೆವು, ಇವತ್ತು ನಾವು ಈ ರೀತಿ ಇದ್ದೀವಿ. ನಜದೀಕ್ ಹೇನಾ, ನಾಳೆ ನಾವು ಈ ರೀತಿ ಆಗ್ತೀವಿ. ಬಾಬಾ कहते हैं कल तुमको देवता बनाया था, राज्य भाग्य दिया था, सब कहाँ गया. ಮಕ್ಕಳೇ, ನಿನ್ನೆನೆ ನಾನು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡಿದ್ದೆ, ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ, ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ, ಎಲ್ಲ ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ ಬಾಬಾ. ತುಮಕೋ ಸ್ಮೃತಿ ಆಯಿ ಹೇ, ಈಗ ನೀವೆಲ್ಲ ಮಕ್ಕಳಿಗೆ ಸ್ಮೃತಿ ಬಂತಲ್ವಾ ಅಂತಾರೆ ಬಾಬಾ. ಎಲ್ಲಿ ಹೋಗಿತ್ತು? ಭಕ್ತಿ ಮಾರ್ಗ ಮೇ ಹಮ್ನೆ ಕಿತ್ತನಾ ಧನ ಗವಾಯ ಹೇ. ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟೆಲ್ಲ ಧನ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟೆವು. ಇದು ನಿನ್ನೆದೇ ಮಾತಲ್ವಾ ಅಂತಾರೆ ಬಾಬಾ. ಬಾಪ್ ತೋ ಆಕರ್ ಹಥೇಲಿ ಫರ್ ಬಹಿಷ್ಠ ದೇತೆ ಹೇ. ಬಾಬರವರೇ ಬಂದು ನಾವು ಮಕ್ಕಳಿಗೆ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ. ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಂಡು ಬಂದು ಬಾಬಾ ನಮಗೆ ಸ್ವರ್ಗದ ಆಸ್ತಿ ಕೊಡ್ತಿದ್ದಾರೆ. ತೋ ಯಹ ಜ್ಞಾನ ಬುದ್ಧಿ ಮೇ ರಹನಾ ಚಾಹಿಯೇನಾ. ಬಾಬರವರು ಹೇಳುವಂತಹ ಇದೆಲ್ಲ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕಲ್ವಾ ಅಂತಾರೆ ಬಾಬಾ. तो बाबा ने यह भी समझाया है ये आंखें कितना धोखा देती है. ಬಾಬರವರು ಈ ಮಾತನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ, ಈ ಕಣ್ಣುಗಳು ಎಷ್ಟು ಮೋಸ ಮಾಡ್ತದೆ. ಕ್ರಿಮಿನಲ್ ಐಕೋ ಜ್ಞಾನ ಸೆ ಸಿವಿಲ್ ಬನಾನಾ ಹೇ. ಈಗ ವಿಕಾರಿ ದೃಷ್ಟಿಯನ್ನು ಜ್ಞಾನದಿಂದ ನಿರ್ವಿಕಾರಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ನಮ್ಮ ದೃಷ್ಟಿ ಅದು ನಿರ್ವಿಕಾರಿ ದೃಷ್ಟಿ ಆಗಬೇಕು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते
ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಮಾತು, ಅಪನಿ ಬೇಹದ್ ಕಿ ಡೈರಿ ಮೇ ಚಾರ್ಟ್ ನೋಟ್ ಕರ್ನಾ ಹೇ. ಬಾಬರವರು ತಿಳಿಸ್ತಿದ್ದಾರೆ ಧಾರಣೆಯಲ್ಲಿ ಮೊದಲನೇ ಮಾತು, ತಮ್ಮ ಬೇಹದ್ದಿನ ಡೈರಿಯಲ್ಲಿ ಚಾರ್ಟನ್ನು ನೋಟ್ ಮಾಡಿಕೊಳ್ಳಬೇಕು. ಏನು ಚಾರ್ಟಲ್ಲಿ ನೋಟ್ ಮಾಡಬೇಕು? ಹಮ್ನೆ ಯಾದ್ ಮೇ ರಹಕರ್ ಕಿತ್ನಾ ಫಾಯ್ದಾ ಬಢಾಯ. ನಾವು ತಂದೆಯ ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನು ಗಳಿಸಿದ್ದೇವೆ. ಘಾಟ ತೋ ನಹಿ ಪಡ. ನಮಗಿವತ್ತು ಪುರುಷಾರ್ಥದಲ್ಲಿ ಯಾವುದೇ ರೀತಿಯಿಂದ ಲಾಸ್ ಆಗಿಲ್ಲ ತಾನೇ. ಯಾದಕ್ಕೆ ಸಮಯ ಬುದ್ಧಿ ಕहाँ ಗಯಿ. ಬಾಬರವರನ್ನ ನೆನಪು ಮಾಡುವ ಸಮಯದಲ್ಲಿ ಬುದ್ಧಿ ಎಲ್ಲೆಲ್ಲಿ ಹೋಯಿತು, ಇದೆಲ್ಲವನ್ನು ಡೈರಿಯಲ್ಲಿ ನೋಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬರವರ ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನು ಗಳಿಸಿದೆವು, ಯಾವುದೇ ರೀತಿಯ ಲಾಸ್ ಆಗಿಲ್ಲ ತಾನೇ. ಬಾಬರವರ ನೆನಪಿನಲ್ಲಿ ಕುಳಿತಾಗ, ನೆನಪಿನಲ್ಲಿ ಇರುವಾಗ ಮತ್ತೆ ಬುದ್ಧಿ ಬೇರೆ ಎಲ್ಲಿ ಹೋಯಿತು ಅಂತ ಏನು ಮಾಡಬೇಕು? ನೋಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬರವರು ಎರಡನೇ ಮಾತು ತಿಳಿಸಿದ್ರು, ಇಸ್ ಜನ್ಮೆ छोटेपन से हमसे कौन से उल्टे कर्म ಅಥವಾ ಪಾಪ ಹುಯೇ ಹೇ ವಹ ನೋಟ್ ಕರ್ನಾ ಹೇ. ಈ ಜನ್ಮದಲ್ಲಿ ಬಾಲ್ಯದಿಂದಿರುವಾಗಿನಿಂದಲೂ ನಮ್ಮಿಂದ ಯಾವುದು ಉಲ್ಟಾ ಕರ್ಮಗಳಾಯಿತು ಅಥವಾ ನಮ್ಮಿಂದ ಯಾವ ಪಾಪ ಕರ್ಮಗಳಾಯಿತು ಅದನ್ನು ನೋಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜಿಸ್ ಬಾತ್ ಮೇ ದಿಲ್ ಖಾತಿ ಹೇ. ಯಾವ ಮಾತಿನಲ್ಲಿ ನಮ್ಮ ಮನಸ್ಸು ಕೊರಿತಾ ಇದೆಯೋ ಆ ಮಾತನ್ನು ಬಾಬರವರಿಗೆ ಹೇಳಿ ನಾವು ಹಗುರರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಅಬ್ ಕೊಯ್ ಬಿ ಪಾಪ ಕಾ ಕಾಮ್ ನಹಿ ಕರ್ನಾ ಹೇ. ಈಗ ಯಾವುದೂ ಪಾಪದ ಕೆಲಸವನ್ನು ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ನಾವು ಈ ಜನ್ಮದಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿದರೆ, ಅದು ಒಳಗೊಳಗೆ ನಮ್ಮ ಮನಸ್ಸು ಕೊರಿತಾ ಇದ್ದರೆ ಸತ್ಯವಾಗಲು ಎಲ್ಲವನ್ನು ಬಾಬರವ್ರ ಮುಂದೆ ಹೇಳಬೇಕು, ನಾವು ಹಗುರಾಗಬೇಕು ಅಂತಾರೆ ಬಾಬಾ. ಆಮೇಲೆ ಈ ಸಮಯದಲ್ಲಿ ನಾವು ಯಾವುದೇ ಪಾಪ ಕರ್ಮವನ್ನು ಮಾಡಬಾರ್ದು. ಯಾಕೆ ಅಂದರೆ ಸಂಗಮ ಯುಗದ ಲೆಕ್ಕ ಹೇಗಿದೆ? ಒಂದು ಪುಣ್ಯದ ಕರ್ಮ ಮಾಡಿದರೆ 100 ಪಟ್ಟು ಪುಣ್ಯ ಜಮಾ ಆಗ್ತದೆ. ಆದರೆ ಒಂದು ಪಾಪ ಕರ್ಮ ಮಾಡಿದರೆ 100 ಪಟ್ಟು ಶಿಕ್ಷೆನೂ ಅನುಭವಿಸಬೇಕಾಗ್ತದೆ. ಆದ್ದರಿಂದ ತಿಳಿದು ಯಾವುದೇ ರೀತಿಯ ಪಾಪ ಕರ್ಮವನ್ನು ಈ ಸಮಯದಲ್ಲಿ ನಾವು ಮಾಡಬಾರ್ದು. ಬಾಬರವರು ವರದಾನ ಕೊಟ್ಟರು, कर्म बंधन को सेवा के बंधन में परिवर्तन कर सर्व से न्यारे और ಪರಮಾತ್ಮ ಪ್ಯಾರೆ ಭವ. ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಸರ್ವರಿಂದಲೂ ನ್ಯಾರ ಮತ್ತು ಪರಮಾತ್ಮನಿಗೆ ಪ್ಯಾರ ಆಗಿರಿ. ನ್ಯಾರ ಮತ್ತು ಪ್ಯಾರ, ಸರ್ವರಿಂದ ನ್ಯಾರ, ಪರಮಾತ್ಮ ತಂದೆಗೆ ಪ್ಯಾರ ಆಗಿರಿ. ಬಾಬರವ್ರು ತಿಳಿಸ್ತಿದ್ದಾರೆ, ಪರಮಾತ್ಮ ಪ್ಯಾರ್ ಬ್ರಾಹ್ಮಣ ಜೀವನಕ ಆಧಾರ ಹೇ. ಪರಮಾತ್ಮನ ಪ್ರೀತಿಯೇ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. ಲೇಕಿನ್ ವಹ ತಬ್ ಮಿಲೇಗಾ ಜಬ್ ನ್ಯಾರೇ ಬನೆಂಗೆ. ಆದರೆ ಪರಮಾತ್ಮನ ಪ್ರೀತಿಯನ್ನು ಪಡ್ಕೊಳ್ಬೇಕಾದ್ರೆ ಎಲ್ಲರಿಂದಲೂ ನ್ಯಾರ ಆಗಬೇಕು ಅಂತಾರೆ ಬಾಬಾ. ಅಗರ್ ಪ್ರವೃತ್ತಿ ಮೇ ರಹತೆ ಹೋ ತೋ ಸೇವಾ ಕೆ ಲಿಯೇ ರಹತೆ ಹೋ. ಭಲೆ ನೀವು ಪ್ರವೃತ್ತಿಯಲ್ಲಿರ್ಬೋದು, ಪ್ರವೃತ್ತಿಯಲ್ಲಿ ಇದ್ರೂ ನೀವು ಸೇವೆಗಾಗಿ ಇದ್ದೀರಿ ಅಂತಾರೆ ಬಾಬಾ. ಕಭಿ ಭಿ ಯಹ ನೈ ಸಮझो ಕಿ ಹಿಸಾಬ್ ಕಿತಾಬ್ ಹೇ, ಕರ್ಮ ಬಂಧನ್ ಹೇ. ಎಂದಿಗೂ ಈ ರೀತಿ ತಿಳ್ಕೊಬೇಡಿ, ಏನು ಮಾಡೋದು, ಇದೆಲ್ಲ ನನ್ನ ಲೆಕ್ಕಾಚಾರ, ಇದೆಲ್ಲ ನನ್ನ ಕರ್ಮ ಬಂಧನ ಅಂತ ತಿಳ್ಕೊಬೇಡಿ ಅಂತಾರೆ ಬಾಬಾ. ಲೇಕಿನ್ ಸೇವಾ ಹೇ, ಇದು ಕರ್ಮ ಬಂಧನ ಅಲ್ಲ, ಲೆಕ್ಕಾಚಾರ ಅಲ್ಲ, ಇದನ್ನು ಸೇವೆ ಅಂತ ತಿಳ್ಕೊಳ್ಳಿ. ಸೇವೆಯ ಬಂಧನದಲ್ಲಿ ಬಂಧಿಸಿಕೊಳ್ಳೋದ್ರಿಂದ ಎಲ್ಲ ಕರ್ಮ ಬಂಧನ ಸಮಾಪ್ತಿಯಾಗಿಬಿಡುತ್ತದೆ ಅಂತಾರೆ ಬಾಬಾ. ಸೇವಾ ಭಾವ ನಹಿ ತೋ ಕರ್ಮ ಬಂಧನ ಖಿಂಚಿತಾ ಹೇ. ನಮ್ಮಲ್ಲಿ ಸೇವಾ ಭಾವ ಇಲ್ಲ ಅಂದರೆ ಕರ್ಮ ಬಂಧನ ನಮ್ಮನ್ನು ಎಳ್ಕೊಳ್ತದೆ ಅಂತಾರೆ ಬಾಬಾ. ಜहाँ ಕರ್ಮ ಬಂಧನ ಹೇ ವहाँ ದುಃಖ ಕಿ ಲಹರ್ ಹೇ. ಎಲ್ಲಿ ಕರ್ಮ ಬಂಧನ ಇದೆಯೋ ಅಲ್ಲಿ ದುಃಖದ ಅಲೆ ಇದೆ, ಎಲ್ಲಿ ಸೇವೆಯ ಬಂಧನ ಇದೆಯೋ ಅಲ್ಲಿ ಖುಷಿ ಇದೆ. इसलिए कर्म बंधन को सेवा के बंधन में परिवर्तन कर न्यारे प्यारे रहो तो ಪರಮಾತ್ಮ ಪ್ಯಾರೆ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ, ಕರ್ಮ ಬಂಧನವನ್ನು ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ನೀವು ನ್ಯಾರ ಮತ್ತು ಪ್ಯಾರ ಆಗಿರಿ, ಆಗ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್,
श्रेष्ठ आत्मा वह है जो ಸ್ವಸ್ಥಿತಿ द्वारा हर परिस्थिति को पार कर ले. ಯಾರು ಸ್ವಸ್ಥಿತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೋ ಅವರೇ ಶ್ರೇಷ್ಠ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಸ್ವಸ್ಥಿತಿಯಿಂದ ಯಾರು ಪ್ರತಿಯೊಂದು ಪರಿಸ್ಥಿತಿಯನ್ನ ಪಾರು ಮಾಡುತ್ತಾರೋ ಅವರೇ ಶ್ರೇಷ್ಠ ಆತ್ಮ ಆಗಿದ್ದಾರೆ. ಇವತ್ತಿನ ಸಮಾನ ಇದೆ, ನಾನು ಆತ್ಮ ಗುಣಗ್ರಾಹಿ ಆಗಿದ್ದೇನೆ. ನಾನು ಆತ್ಮ ಗುಣಗ್ರಾಹಿ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. से हमने मुलाकात की है, मन भावनी सी मधुर बात की है. ईश्वर से हमने मुलाकात की है, मन भावनी सी मधुर बात की है. खुशी हमको प्रभु से मिलन की, मिली है खुशी हमको प्रभु से मिलन की. वरदानों की हम पे बरसात की है, वरदानों की हम पे बरसात की है. ईश्वर से हमने मुलाकात की है, बात की है.
हमने मुलाकात की है। मन भावनी सी मधुर बात की है। ईश्वर से हमने मुलाकात की है। मन भावनी सी मधुर बात की है। मिली है खुशी हमको प्रभु से मिलन की। मिली है खुशी हमको प्रभु से मिलन की। वरदानों की हम पे बरसात की है। 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 ओम शांति, ओम शांति।